3 ತಿಂಗಳು ಮಾರ್ಚ್ ಎಂಡ್ ಇರ್ತೈತಿ. ಆಕ್ಚುಲಿ ನಾವು ನಮಗೆ ಟಾರ್ಗೆಟ್ ಕೊಟ್ಟಿರ್ತಾರ, ಅದ್ರ ಪ್ರಕಾರ ನಾವು ಮೇಲಧಿಕಾರಿಗಳು ನಮ್ಗೆ ಆದೇಶ ಮಾಡಿರ್ತಾರ, ನಾವು ವಸೂಲಿ ಮಾಡ್ಬೇಕಾದ ಸಂದರ್ಭ ಬರ್ತೈತಿ. ಅದಕ್ಕಾಗಿ ನಮಗ್ ಕೊಟ್ಟಂತ ಟಾರ್ಗೆಟ್ ಅನ್ನ ನಾವು ನಿಮ್ಮನ್ನ ಬಿಟ್ಟು ಬೇರೆ ಎಲ್ಲಿ ಹೋಗಿ ಕೇಳಕ್ಕಾಗತ್ ಸಾಧ್ಯ ಐತಿ? ತಡ್ರಿ ಒಂದ್ ನಿಮಿಷ ಸರ್, ನಾವು ಒನ್ಲಿ ಅಧಿಕಾರಿಗಳು. ಒಂದ್ ನಿಮಿಷ ನಮಗ್ ಟಾರ್ಗೆಟ್ ಕೊಟ್ಟಿರ್ತಾರ, ಆ ಪ್ರಕಾರ ಒಂದ್ ನಿಮಿಷ ರೀ, ನಾ ಮಾತಾಡ್ತೀನಿ. ಒಂದ್ ನಿಮಿಷ ಇಲ್ಲ ಹಂಗಲ್ರಿ ಸರ್, ಹಂಗ ಮಾತಾಡ್ಬೇಡಿ ಸರ್ ಪ್ಲೀಸ್. ಆತರ ಅಲ್ಲ ನಾವು ಆತರ ಬಡವ್ರ ಸರ ಇಲ್ಲ, ನಮ್ಗ ಟಾರ್ಗೆಟ್ ಕೊಟ್ಟಿರ್ತಾರ ಸರ್, ಆ ವಿಷಯಕ್ಕೆ ನಾವು ಬಂದಿರ್ತೀವಿ. ನಾನು ಏನ್ ಮಾಡ್ಲವ ಬಿಲ್ ತೊಂಬಾರವ, ಈ ಕೊಟ್ಟಿದ್ ಬಿಲ್ ತೊಂಬ, ನಾ ಬರ್ತೀನಿ ತೋರಿ ಚೆಕ್ ಮಾಡ ಬೈದ್. ಬೇಡವ ಕಾಲು ಬೀಳುದು ಬೇಡ, ಬೇಡವ ಬೇಡ, ಹಂಗೆ ನಾ ಹೇಳ್ತೀನಿ ಕೇಳ. ನೀವು ಕುಂಡ್ರು 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 ಅದಕ್ಕೆ ಕೇಳಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ. ಬರ್ರಿ ಬರ್ರಿ. ಏನ್ ಸಮಸ್ಯೆ ಆಗಿತ್ತು? ಈಗ ನಮ್ಮ ಪುರಸಭೆಯಿಂದ ಬರ್ತಕ್ಕಂಥ ಕೆಲವೊಂದು ಸೌಲಭ್ಯಗಳ ಕುರಿತು ಅವರು ಕುಂದುಕೊರತೆಗಳಿದ್ವು. ಇವತ್ತೆಲ್ಲ ನಮ್ಮ ನೇಕಾರ ಬಂಧುಗಳು ಒಂದೇ ಕಡೆ ಕೂಡಿ ಅವ್ರ ಸಮಸ್ಯೆಗಳಿದ್ವು. ನಾನು ಮೀಟಿಂಗ್ನಲ್ಲಿದ್ದೆ, ನಮ್ಮ ಸಿಬ್ಬಂದಿ ಹೇಳಿದ ತಕ್ಷಣ ನಾನು ಕೂಡ ಬಂದು ಕೆಲವೊಂದು ನೀರಿನ ಬಗ್ಗೆ ಸಮಸ್ಯೆ, ಕೆಲವೊಂದು ಕಸದ ಬಗ್ಗೆ, ಆಮೇಲೆ ನಮ್ಮ ಸಿಬ್ಬಂದಿಗಳು ಸ್ವಲ್ಪ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರು ದೂರಿತ್ತು. ಅವನ್ನೆಲ್ಲ ಅವ್ರು ಕೂಲಂಕುಷವಾಗಿ ಚರ್ಚೆ ಮಾಡಿ ಏನು ಕಾನೂನು ವ್ಯಾಪ್ತಿಯೊಳಗೆ ಏನು ಕ್ರಮ ತಗೋಬೇಕು ಅನ್ನೋದು ಕೂಡ ಹೇಳಿದ್ವಿ. ಅವರು ಕೂಡ ಸ್ಪಂದನೆ ಮಾಡಿದ್ದಾರೆ. ಒಂದೇನು ಅವ್ರು ಇನ್ನೊಮ್ಮೆ ಅವ್ರ ಸಮಕ್ಷಮನ ಅವ್ರಿಗೆ ಸರ್ವೆ ಮಾಡಿಸಿ ಪರ್ಸನಲ್ ಆಗಿ ಯಾರು ಏನಾರ ತೊಂದರೆ ಇದ್ದವು ಮತ್ತೆ ಇನ್ನೊಮ್ಮೆ ಇಲ್ಲಿ ಕೂಡಿ ಏನು ಪ್ರಾಬ್ಲಮ್ ಇತ್ತು, ಕಾನೂನಾತ್ಮಕವಾಗಿ ಏನು ಪರಿಹಾರ ಮಾಡೋಕೆ ಅವ್ರಿಗೆ ಸಾಧ್ಯ ಇತ್ತು ಮಾಡಿಸಿ ಅವ್ರು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಅದು ಕೂಡ ಎಲ್ಲರೂ ಒಪ್ಕೊಂಡಿದ್ದಾರೆ. ದಯವಿಟ್ಟು ಅದಕ್ಕೆ ಸಹಕರಿಸ್ಬೇಕಂತ ಅವ್ರಿಗೆ ಮತ್ತೊಮ್ಮೆ ಕೇಳ್ಕೊತ, ಇನ್ನು ಸೌಲಭ್ಯಗಳ ಕುರಿತು ಹೇಳಿದ್ರು, ಆ ಸೌಲಭ್ಯಗಳ ಕುರಿತು ಏನೋ ನಮ್ಮ ಸಿಬ್ಬಂದಿ ಹೆಚ್ಚು ಕಡಿಮೆ ಮಾಡಿದ್ರು ಸಹಿತ ನೇರವಾಗಿ ನನ್ನ ಸಂಪರ್ಕ ಮಾಡಿದ್ರು ಕೂಡ ಅವ್ರಿಗೆ ನಾನು ಭರವಸೆಯನ್ನು ಕೊಟ್ಟೇನೆ ಅಂತ ಹೇಳ್ತಾ ಅವ್ರು ಕೂಡ ಎಲ್ಲ ಒಪ್ಕೊಂಡಿದ್ದಾರೆ. ಇನ್ನೇನು ನಮ್ಮ ಕಡೆಯಿಂದ ಒಂದು 15 ದಿವಸ ಒಳಗೆ ಅದನ್ನು ಮಾಡಿ ನೀರಿನ ಸ್ವಲ್ಪ ಬಗೆಹರಿಸ್ಕೊಂಡು ವ್ಯವಸ್ಥೆ ಆಗ್ತದೆ ಮಾಡಿಸ್ಕೊಡ್ತಾರೆ. ನೀರಿನ ಏನಾಗ್ತದೆ? ನೀರಿಂದ ಅವ್ರು ಹೇಳಿದ್ರು ಎಲ್ಲ ರೀಡಿಂಗ್ ಪ್ರಕಾರ ಬೇಡ ನೋಡಿ ಸರ್, ಕಾನೂನು ಪ್ರತಿ ರಾಜ್ಯದಲ್ಲಿ ಒಂದು ರೂರಲ್ ಹಳ್ಳಿಗಳ ಪ್ರದೇಶಗಳು ಕೂಡ ಮೀಟರ್ ಅಳವಡಿಸ್ತಾ ಇದ್ದಾರೆ. ನಮ್ದು ಎಲ್ಲಿ ಮೀಟರ್ಗಳ ಅಳವಡಿಸ್ತೇವೆ ಅಲ್ಲಿ 100% ನಾವು ಮೀಟರ್ ಕೊಡಲೇಬೇಕು. ಮೀಟರ್ ಕೊಡ್ಲಿಕ್ಕೆ ಒಂದು ಇದರಿಂದ ಉದ್ದೇಶ ಇಷ್ಟೇ, ನೀರು ಮಿತವಾಗಿ ಬಳಕೆ ಆಗ್ತದೆ. ನನಗೆ ಎಷ್ಟು ಬೇಕು ಮನುಷ್ಯನಿಗೆ ಅಷ್ಟೇ ನೀರು ತಗೋತಾರೆ. ಆ ಉದ್ದೇಶದಿಂದ ಮೀಟರ್ ಇದೆ ಹೊರತು ಅವ್ರ ಮೇಲೆ ನಾವು ಇಂಪೋಸ್ ಮಾಡ್ಲಿಕ್ಕೆ ಏನಿಲ್ಲ. ಎಷ್ಟು ನನಗೆ ಅವಶ್ಯಕತೆ ಇತ್ತು ಅಷ್ಟು ಯೂಸ್ ಮಾಡಿದ್ರೆ ನಮಗೆ ನೀರಿನ ಉಳಿತಾಯನೂ ಕೂಡ ಆಗ್ತದೆ, ಆಮೇಲೆ ನಮ್ಮ ನೀರನ್ನು ಕೂಡ ಸದ್ಬಳಕೆ ಆಗ್ತದೆ. ಬಳಕೆನ ಮಾಡ್ಕೊಳ್ತೀವಿ, ಆದ್ರೆ ಯಾವುದೇ ಕಾರಣಕ್ಕೂ ನೀರಿನ ಬಿಲ್ ಮಾಡುವಂತ ಅವಕಾಶ ಇಲ್ಲ. ಎಲ್ಲಿ ಮಿಟೆಡ್ ಆಗೈತೆ ಮಿಟೆಡ್ಲೇ ಕೊಡಬೇಕು. ಸರ್, ಲಾಸ್ಟ್ ಟೈಮ್ ಏನು ಮುನ್ಸಿಪಾಲಿಟಿ ಆಡಳಿತ ಇದ್ದಾಗ ಟರಾವ್ ಮಾಡಿ ಮಾಡಿದ್ರೆ ತರಾವಿಲ್ಲ ಸರ್, ಅವ್ರು ಹೇಳಿದ್ರು ಭರವಸೆ ಕೊಟ್ಟಿರ್ತಾರೆ, ಬಟ್ ಅವರು ತರಾವ ಆಗಲಿಕ್ಕೆ ಈಗ ಸರ್ಕಾರದ ಸುತ್ತಲೂ ವಿರುದ್ಧ ಮಾಡ್ಲಿಕ್ಕೆ ಅವಕಾಶ. ನೀವು ರಾಜಕೀಯ ಮಾತಾಡಿದ್ರೆ ನಾವು ನಿಮ್ಮ ಸಮಸ್ಯೆ ಕೇಳಿದ್ರೆ ಹೇಳ್ತೀವಿ ಅಷ್ಟೇ. ಅಲ್ಲ ಸರ್, ರಾಜಕೀಯ ಮಾತಾಡೋಂಗಿಲ್ಲ, ರಾಜಕೀಯ ಹಂಗೆಲ್ಲ ತಪ್ಪಿರೋದು. ನೀವು ನಾವು ಕುಂತಾಗ ಮಾತಾಡಕ್ ಹೋಗ್ಬೇಡ್ರಿ, ನೀವು ಕುಂತಾಗ ಬೇಕಾದ್ ಮಾತಾಡ್ರಿ. ನೀವು ಅದನ್ನ ತಂದ್ರಿ ಇದನ್ನ ತಂದ್ರಿ ದೂರ ಇರ್ತದ ಅಪಮಾನ ಮಾಡಿ ರಾಜಕೀಯ ಸಮಸ್ಯೆ ಮಾತಾಡಕ್ ಕೂತಿದ್ದಿಲ್ರಿ, ರಾಜಕೀಯ ಮಾತಾಡಿದ್ರೆ ಅದನ್ನೇ ಹೇಳ್ತೀನಿ. ಇನ್ನು ಚಂದನ ಕುಂಡಿರ್ತೀನಿ ನಾನು, ಸಮಸ್ಯೆಗಳು ಹೇಳ್ಬೇಕು, ರಾಜಕೀಯ ಮಾತಾಡಂಗಿಲ್ಲ. ನಾ ಹೇಳ್ತೀನಿ ಕೇಳಿ, ನಾನು ಕಾಂಗ್ರೆಸ್ನಾಗೂ ಮಾಡೀನಿ, ಬಿಜೆಪಿಗೂ ಮಾಡೀನಿ, ರಾಜಕೀಯ ಮಾತಾಡಬಾರ್ದು ಅಷ್ಟೇ.
ನಿಮ್ ಸಮಸ್ಯೆ ಏನೈತೆ ಅದನ್ನ ಹೇಳ್ರಿ ಅಷ್ಟೇ. ಜನರಿಗೆ ಪರಿಹಾರ ಮಾಡಿಕೊಡಿ. ಅದನ್ನ ಮಾತಾಡ್ರಿ, ಅದನ್ನ ಅಷ್ಟೇ ಹೇಳ್ರಿ. ಹಾ ಅಮಾನ್ಯ ಅಲ್ರಿ, ನೀವು ಹೇಳ್ಬೇಕಂದೆ. ಹಾ ಅಮಾನ್ಯ ಹೇಳೋದನ್ನ ಇಲ್ಲ, ನಾನು ಹಂಗ ಬರ್ತಿದ್ದಿಲ್ಲ. ಇದು ನನ್ ಕೆಲಸ, ಇದು ನನ್ನ ನೌಕರಿ ಇದೆ, ನಂದು ನೌಕರಿ ಇದು, ನಾ ಮತ್ತೆ ಮಾಡ್ಲೇಬೇಕ. ನೀವ್ ಹೇಳಿದ್ರು ಮಾಡ್ತೀನಿ, ಹೇಳಿಕೂ ಮಾಡ್ತೀನಿ. ಅದ ನೀವು ಟರಾವ್ ಹೇಳಿದ್ರಿ, ಎಲ್ಲಾರ್ಗು ಬಿಲ್ ಮೀಟರ್ ಕುಂದ್ರಸ ಅಂದ್ರಿ. ಮೀಟರ್ ಕುಂದ್ರಸ್ರಿ, ಆಮೇಲೆ ಬಿಲ್ ಹರಿ ಅಂತೇಳಿ ನೀವು ಹೇಳಿದ್ರಿ. ಅದ ಏನೈತ್ರಲ್ಲ, ಮೀಟರ್ ಕುಂದ್ರಸೋದು ಎಲ್ಲ ನಾವು ರೆಡಿ. ದಯವಿಟ್ಟು ಆತರ ಅನ್ನಕ್ ಹೋಗ್ಬೇಡ್ರಿ. ಗಾಳಿಗೆ ತೂರಿದಿರ ಅಂತೇಳಿ ನಿಮ್ ಅಧಿಕಾರ ಇದ್ದಾಗ ಆತರ ಮಾಡಿದ್ರು, ಅಧಿಕಾರ ಮುಗಿದ್ರ ಮೇಲೆ ಅಯ್ಯ ತರ ಮಾಡತ್ತಾರ ಅಂತೇಳಿ ದಯವಿಟ್ಟು ನೀವು ಅನ್ಕೊಳಕ್ ಹೋಗ್ಬೇಡ್ರಿ. ನಾವು ನಿಮ್ ಜನರ ಸೇವೆಗಾಗಿ ಬಂದಿದ್ದಾರೆ, ನಿಮ್ ಯಾವ್ದೋ ಕಾರಣಕ್ಕೂ ನಾವು ಇದಲ್ರಿ. ಅದನ್ನ ಯಾರೋ ಒಬ್ರು ಏನೋ ಅದ್ ಯಾರಿಂದ ನಾವು ಪರಿಶೀಲನೆ ಮಾಡ್ತೇವ್ರಿ. ಅದ್ ಯಾರು ಅಂದಿದಾರ ಅನ್ನೋದು ನಾವು ಪರಿಶೀಲನೆ ಮಾಡ್ತೇವೆ. ಆತರ ಈಗ ಸಮಸ್ಯೆ ಏನು ಅನ್ನೋದು ಗೊತ್ತಾಗತ್ತೆ. ಮತ್ ಮೊದಲನು ಹೆಚ್ಚು ಹರಿದಿದ್ರಿ, ಆಮೇಲೆ ನಾವು ನೇಕಾರ ಪಟ್ಟಿ ಮಾಡಿ 70 ರೂಪಾಯಿ ಮಾಡಿಸಿವ್ರಿ. ಆಮ್ಯಾಗ ನೀವು ಏನ ಮಾಡ್ಬೇಕಾದ್ರು ಏನ MLA ಕಡೆಯಿಂದ ಇದನ್ನ ನೀವು ಹೆಚ್ಚಿಗೆ ಬೆಲೆ ಅನ್ನೈತಿ, ಯಾವ ತರ ಪ್ರೊಸೀಜರ್ ಅದನ್ನ ನಮಗೆ ವಿವರ ನೀವು ಯಾಕೆ ಮಾಡಿರಿ. ಇಲ್ಲ ಚೀಫ್ ಆಫೀಸರ್ ಮಾಡ್ಯಾರು, ಮ್ಯಾಗಿಂದ ಆದೇಶ ಬಂದಿತ್ತು, ಸರ್ಕಾರದ ಆದೇಶ ಬಂದಿದ್ರು, ಅದು ನಮಗೆ ಬರ್ತಿಕ್ ಮಾಡ್ರಿ. ಯಾಕೆ ನಾವು ಏನಕತ್ತಿ, ನಮ್ಗ ಅಷ್ಟು ನಮಗೆ ಇದ್ರದಲ್ಲ, ಸಾರ್ವಜನಿಕವಾಗಿ ಇವರೆಲ್ಲ ಅಧಿಕಾರಿ ನಡೆಸ್ತಾರ. ಅವ್ರು ಇನ್ನೂ ಬಾದುಸಾಗಿ ಇಟ್ಬಿಟ್ಟ ಏನ್ ನಿಮ್ಮ ಪುರಸಭೆಯೊಳಗೆ ಏನೈತಿ ಎಲ್ಲ ಗೊತ್ತಿರ್ತತಿ, ಮತ್ತೆ ಸಾರ್ವಜನಿಕ ಏನ್ ತೊಂದ್ರೆ ಅವು ಗೊತ್ತಿರ್ತಾವ. ಅವ್ರಿಗೆ ನೀವು ಸರಿಯಾಗಿ ಉತ್ತರ ಕೊಡ್ರಿ. ಮೊದಲ ಇಲ್ಲಿ ಹೆಚ್ಚಿಗೆ ಅಲ್ಲ, ಇದ್ರ ಬಗ್ಗೆ ಅವ್ರ ಉತ್ತರ ಅವ್ರಿಗೆ ಕೊಟ್ಟಿಂದ ಮಾತಾಡ್ತಾವ, ಮಾತಾಡೋದಿಲ್ಲ ತಿಳಿಬೇಕಲ್ಲ ಎಲ್ಲರಿಗೆ. ಅದಕ್ಕೆ ನೀವು ಎದ್ರ ಸಂಬಂಧ ಇದನ್ನ ನಾವು ಹೆಚ್ಚಿಗೆ ಮಾಡಿದ್ವಿ, ಯಾರು ಮಾಡ್ಯಾರ ಯಾರು ಇಲ್ಲ ಅನ್ನೋದು ನಮ್ಗೆ ವಿವರ ಕೊಡ್ರಿ. ಆಮೇಲೆ ಅಲ್ಲಿ ತನ ನೀವು ಯಾರು ಕಪ್ಪಿಲ್ಲ ಉತ್ತರ ಕೊಡ್ತಾರೆ, ಯಾರು ಮಾತಾಡ್ಬೇಡ್ರಿ, ಉತ್ತರ ಕೊಡೋ ಮುಂದೆ. ಅದ ಏನ್ ಹೇಳ್ತೇನ್ರಿ, ನಮ್ಮ ಕೈಯಾಗ ಏನ್ ಇರಂಗಿಲ್ಲ, ನಮ್ಮ ಮೇಲಿನ ಅಧಿಕಾರಿಗಳು ಇರ್ತಾರೋ ಅದೇನ್ ಅನ್ನೋದು ನಾನು ಸರ್ ಜೊತೆ ಮಾತಾಡ್ಕೊಂಡ್ ಏನ್ ಅನ್ನೋದು ಒಂದು ಇದು ಮಾಡಿ ಕೊಡ್ತೇನೆ. ಅದ ನಮ್ಮ ಮೇಲೆ ನಮ್ ಚೀಫ್ ಆಫೀಸರ್ ಯಾರು ಬರ್ರಿ ಬರ್ರಿ. ಅದ್ರ ಸಮ ಸ್ಟಾಪ್ ಇಟ್ರಿ. ಮೆಟ್ರೋ ಬಂದಾಗ ಎಲ್ಲಾರು ಒಂದೇ ರೀತಿ ಮಾಡ್ಬೇಕಂತ ಹೇಳಿ ಸಾಹೇಬ್ ಹೇಳ್ಯಾರ, ಆ ರೀತಿ ಮಾಡ್ತೀವಿ.
ಕರೆಕ್ಟ್ ಇದ್ರೆ ಹೇಳ್ಬೇಕು. ಏನು ಸರ್ ಕರೆ ನಾವು ಸರ್ವೆ ಮಾಡಿದ್ವಿ ಸರ್. ಮೀಟರ್ 700 ಮೀಟರ್ನ 1500 ಮೀಟರ್ ಬಂದಿದ್ದು. ಹಾ ಸರ್ 20 ಲಕ್ಷ ರೂಪಾಯಿ ಟೆಂಡರ್ ಆಗಿತ್ತು, 15 ಲಕ್ಷ ಟೆಂಡರ್ ಇನ್ನೂ ಆಗಿತ್ತು. ಪೂರ್ಣ ಬಂದಿಲ್ಲ ಗೊತ್ತಿಲ್ಲ ಪೂರ್ವ ಬಂದು ಬಿಲ್ ಎದಕ್ಕೆ ಆಗ್ತದೆ? ಇಲ್ಲ ಸರ್ ಅವು ಮೀಟರ್ಗಳು ನಾವು ಕರೆಕ್ಟ್ ಇದ್ರೆ ಹೇಳ್ರಿ, ಕುಂದ್ರಿ. ನಮಗ ಆಡ್ಕೂತ್ರ ಹೋಗ್ಬೇಡ್ರಿ. ಇಲ್ಲ ಸರ್ ಕುಂದ್ರಿ. ಕರೆಲ್ಲ ಮೀಟರ್ 700 ಮೀಟರ್ ಬಂದಿದ್ದು. ಯಾರ ಹೆಸರಾಗಿತ್ತು? ಕಾಂಟ್ರಾಕ್ಟರ್ಸ್ ಬಿಲ್ ತೆಗೆದ್ರಿ. ಮೀಟರ್ ಎಲ್ಲ ಅದಾವ್ರಿ, ಬಿಸಿ ಬಿಡಿ ಅದಾವ, ಇನ್ನ ಕುಂತಿಲ್ಲ. ಅದು ಮೀಟರ್ ಬಗ್ಗೆ ಬೇರೆ ಹೇಳ್ತೇವ. ಈಗೇನ ನಿಮಗೆ ಯಾರು ನಾವು ತರೋ ಅದು ಮೀಟರ್ ಬಗ್ಗೆ ಬೇರೆ ಬಿಡೋದು. ಅಲ್ಲಿ ಬಂದಾಗ ಹೇಳ್ತೇವೆ ನಾವು. ಈಗ ಐತಲ್ಲ, ನಮಗ್ ಉತ್ತರ ಕೊಡ್ರಿ. ಯಾಕಂದ್ರೆ ನಾವು ತರಾವ್ ಮಾಡಿದಂತ ಬಿಟ್ಟು ಇದನ್ನ ಗಾಳಿ ತೂರಿ ಇದನ್ನ ಯಾಕೆ ಮೀಟರ್ ಚಾರ್ಜ್ ಅಂತ ಉತ್ತರ ಕೊಡ್ರಿ. ಯಾರು ಮಾಡಂದಾರು ಅದು ಹೇಳ್ರಿ. ಹೆಸರು ಹೇಳ್ತೀವಿ. ಅಲ್ರಿ ಅದರಿ ಒಬ್ಬರೇ ಹೇಳಿದಾರ ಅಂತೇಳಿ ಹೇಳಂಗಿಲ್ರಿ. ಈಗ ನಮ್ ಮೇಲಿನ ಅಧಿಕಾರಿಗಳ ಜೊತೆ ಈಗ ಅವ್ರು ಬಂದಿದ್ರೆ ಏನನ್ನು ಕ್ಲಿಯರ್ ಆಗಿ ಗೊತ್ತಾಕೈತ್ರಿ. ಅದ 1 ಗಂಟೆ ನಂತರ ಅವ್ರು ಬರ್ತಾನಂದಾರ್ರಿ. ಅವ್ರ ಜೊತೆ ಮಾತಾಡ್ಕೊಂಡ್ ನಾನು ಇದನ್ನೇ ಅಲ್ರಿ ಅವ್ರ ಒಬ್ರ ಅಂತೇಳಿ ಹಂಗ ಹೇಳಕತ್ತೈತ್ರಿ. ಈಗ ಇಂಜಿನಿಯರ್ ಬರ್ತಾರ್ರಿ ಅಲ್ರಿ. ಯಾವುದೇ ರೀತಿಯಿಂದ ಏನೋ ಏನೋ ನಮ್ಮ ಪುರಸಭೆಯಿಂದ ಒಂದು ಸ್ವಲ್ಪ ನಮ್ಮ ಸಿಬ್ಬಂದಿಗಳು ಏನೋ ಸ್ವಲ್ಪ ವರ್ತನೆ ಸರಿ ಇರ್ಲಿಕ್ಕಂದ್ರೆ ಅದಕ್ಕೆ ನಾ ಮೊದಲು ಕ್ಷಮೆ ಕೇಳ್ತಾನೆ. ದಯವಿಟ್ಟು ಕೈ ಮುಗಿದು ಕ್ಷಮೆ ಕೇಳ್ತಾನೆ. ಯಾಕಂದ್ರೆ ನನ್ನಲ್ಲಿ ಸುಮಾರು ಒಂದು 100 ಮಂದಿ ಸಿಬ್ಬಂದಿಗಳಿರ್ತಾರೆ. ಈಗ ಫೀಲ್ಡ್ಗೆ ಹೋದಾಗ ಯಾರು ಹೆಂಗಿರ್ತಾರ ಏನಿರ್ತಾರ ನನಗೆ ಗೊತ್ತಾಗಲ್ಲ, ಹೌದಾ? ಹೀಗಾಗಿ ಏನಾರ ನಮ್ಮ ಸಿಬ್ಬಂದಿಗಳಿಂದ ಏನಾದ್ರು ತಮ್ಮ ವರ್ತನೆಯಲ್ಲಿ ವ್ಯತ್ಯಾಸ ಆದರೆ ನೇರವಾಗಿ ನನ್ನ ಸಂಪರ್ಕ ಮಾಡ್ಬೋದು. ಕೆಲಸದ ಆಮೇಲೆ ವಿಚಾರ ಮಾಡೋದು. ಮೊದಲೇ ನನ್ನ ಹಾವ ನಿಮ್ಮ ಜೊತೆ ವರ್ತನೆ ಸರಿ ಇರಬೇಕು. ಕೆಲಸ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೇವೆ, ನೀವು ಮಾಡ್ತೇವೆ. ಕೆಲಸ ಮಾಡೋ ಮುಂದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುದೇ. ಅದನ್ನ ಆದಂಥದ್ರ ಏನಾರ ವ್ಯತ್ಯಾಸ ಆಗಿತ್ತಂದ್ರೆ ಅದು ತಿದ್ಕೋಬೇಕು ಅಷ್ಟೇ. ತಿದ್ಕೊಂಡು ಮುನ್ನಡಿಬೇಕು. ಯಾರು ನಾವು ಎಲ್ಲ ನಾ ಕರೆಕ್ಟ್ ಅದೀನಿ ಅಂದರೆ ದೇವ್ರಾಗ್ಬಿಡ್ತಿದ್ದೆ. ದೇವ್ರಲ್ಲಲ್ರಿ ನಾವೆಲ್ಲ ಮನುಷ್ಯರೇ. ಅದಕ್ಕೆ ದಯವಿಟ್ಟು ಯಾರು ನಮ್ಮ ಸಿಬ್ಬಂದಿಗಳಿಂದ ಏನಾರು ವರ್ತನೆಯಲ್ಲಿ ಅವ್ರಿಗೆ ಏನಾರು ವ್ಯತ್ಯಾಸ ಇತ್ತಪ್ಪ ಅಂದ್ರೆ ದಯವಿಟ್ಟು ಕ್ಷಮೆ ಇಲ್ಲ ಅಂತ ತಮ್ಮೆಲ್ಲ ಸಾರ್ವಜನಿಕರಲ್ಲಿ ಹಾಗೂ ನಮ್ಮ ಮಾಜಿ ಉಪಾಧ್ಯಕ್ಷರಲ್ಲಿ ಕೇಳ್ಕೊತಾರೆ. ಒಂದು ಎರಡನೇದ್ರಿ, ಈಗ ಒಂದೇದು ನಮಗೆ ಹೇಳ್ದಂಗೆ ನೀರಿನ ಬಿಲ್ಲು ದಯವಿಟ್ಟು ತಮ್ಮ ಗಮನಕ್ಕೆ ತರ ಇಷ್ಟಪಡ್ತೀನಿ. ತಾವು ನಮ್ಮ ಸಭೆಯಲ್ಲಿ ಬಂದಿದ್ರಿ. ನಮ್ಮ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ತಮ್ಮ ಒಬ್ಬರು ಲೀಡರ್ಸ್ಗಳನ್ನ ನಮ್ಮ ಸುತ್ತೋಲೆಗಳ ಸತಕರ ನೀವು ಜೆರಾಕ್ಸ್ ಕೇಳಿದ್ರಿ, ಅದನ್ನೂ ಕೊಟ್ಟಿದ್ದೇನೆ. ಯಾವ ಆಧಾರದ ಮ್ಯಾಗ ನೀವು ಆಕರಣೆ ಮಾಡ್ತೀನಿ ಅಂತ ಹೇಳಿದ್ರಿ, ಆ ಯಾವ ಆಧಾರದ ಮ್ಯಾಗ ಆಕರಣೆ ಮಾಡ್ತೀನಿ ಅನ್ನೋದು ಕೂಡ ಸರ್ಕ್ಯುಲರ್ಗಳನ್ನ ಕೊಟ್ಟಿವೆ. ಇದು ಯಾರು ನಾನು ಮಾಡಿದ್ದಲ್ಲ, ಯಾರು ಡಿಸ್ಟ್ರಿಕ್ಟ್ ಮಟ್ಟದಾಗ ಮಾಡಿದ್ದಲ್ಲ, ಇಲ್ಲ, ಇದು ಸ್ಟೇಟ್ ಮಟ್ಟ ರಾಜ್ಯ ಮಟ್ಟದಲ್ಲಿ ಆಗಿದ್ದು. ಎಲ್ಲ ನಮ್ಮ 320 ಮುನ್ಸಿಪಾಲಿಟಿ ಅದಾವ. 320 ಮುನ್ಸಿಪಾಲಿಟಿಯಲ್ಲಿ ಎಲ್ಲಿ ಮೀಟರ್ಡ್ ಅಂತ ಜಾರಿ ಆಗ್ಯದ, ದಯವಿಟ್ಟು ನನ್ನ ಶಬ್ದ ಅರ್ಥ ಮಾಡಿಕೊಳ್ಳಿ, ಎಲ್ಲಿ ಮೀಟರ್ ಅಂತ ಜಾರಿ ಆಗಿದೆ ಅಲ್ಲಿ ಎಲ್ಲ ಕಡೆ ಇದೇ ಸರ್ಕ್ಯುಲರ್ ಇದೆ. ಎಲ್ಲಿ ಮೀಟರ್ ಕುಂಡಿಸಿಲ್ಲ, ಎಲ್ಲಿ ಮೀಟರ್ಗಳನ್ನ 24/7 ಆಗಿಲ್ಲ, ಅಲ್ಲಿಗಳು ಏನದಾವಲ್ಲ ನೀವು ಹೇಳ್ತಿರಲ್ಲ ಫಿಕ್ಸ್ ಕೊಡಿ ಅಂತೇಳಿ, ಅದು ಚಾಲ್ತಿಯಲ್ಲೇ. ಇದು ಒಂದು ಕ್ಲಿಯರ್. ಅದಕ್ಕೆ ದಯವಿಟ್ಟು ನಿಮ್ಗೆ ಈಗ ನಿಮ್ಗೆ ಸ್ಪಷ್ಟ ಪಡ್ಸಕ್ಕೆ ಏನು ಹೇಳ್ತೀನಿ ಅಂದರೆ, ಎಲ್ಲಿ ಯಾವ ಊರಲ್ಲಿ ಮೀಟರ್ಡ್ ಆಗಿದೆ ಅಲ್ಲಿ ಮೀಟರ್ ಹೊರತುಪಡಿಸಿ ಏನೂ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮೀಟರ್ಡೇ ಕೊಡಬೇಕು. ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಹೇಳಿದ್ರು ಹಿಂದೆ ನಮ್ಮ ಸ್ನೇಹಿತರ, ಇವೊಂದು ಹಳ್ಳಿ ಒಳಗನ ಈಗ ಸತಕ್ಕೆ ಜಲ ಜೀವನ್ ಅಂತೇಳಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೂ ಮೀಟರ್ ಕುಂಡ್ಸಾಕತ್ತಾರೆ. ಅದನ್ನ ನಾವು ವ್ಯಾಪಾರೀಕರಣ ಮಾಡ್ತಾ ಇಲ್ಲ. ಇದ್ರ ಉದ್ದೇಶ ಇಷ್ಟೇ. ಮೀಟರ್ ಯಾಕೆ ಮಾಡ್ತೀವಿ ಅನ್ನೋದು ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ನಮಗೆ ನೀರು ಹಂಗೆ ಸಿಗಾಕತ್ತಂದ್ರೆ ಅದ್ರ ಬೆಲೆ ನಮ್ಗೆ ಗೊತ್ತಿರಲ್ರಿ. ನೀವು ಉದಾಹರಣೆ ಬಂದ್ರೆ ನನ್ನ ಆಫೀಸ್ ಹತ್ರ ನಮ್ಮ ಬೆಂಬಲಿಗರ ವಾರ್ಡ್, ಈ ಮೀಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಹನಿ ನೀರು ಡೆಡ್ ಎಂಡಿಗೆ ಸೇರ್ತಾ ಇದ್ದಿಲ್ಲ. ಯಾಕೆ ಸೇರ್ತಾ ಇದ್ದಿಲ್ಲ ಅಂತ ಒಟ್ಟು ಪಬ್ಲಿಕ್ ಬಂದ್ರು. ನಿಮ್ಮಂಗೆ ಎಲ್ಲರೂ ಕೂಡಿ ಪಬ್ಲಿಕ್ ಬಂದ್ರು ನಮ್ಮ ಆಫೀಸಿಗೆ. ಸರ್, ನನ್ನ ನಳಕ್ಕೆ ನೀರು ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ವಿ. ನಂದು ನೀರು ನಾ ತುಂಬ್ಕೊಂಡು ತುಂಬ್ಕೊಂತಾನ್ರಿ ಮನುಷ್ಯ. ಒಂದು ಟ್ಯಾಂಕು, ಒಂದು ಬ್ಯಾರಲ್ಲು, 2 ಬ್ಯಾರಲ್ಲು, 2 ಟ್ಯಾಂಕು ತುಂಬಿದ್ರೆ ಮತ್ತೆ ಏನಾಗ್ತದೆ ಮುಂದೆ ನೀರದು ಹಂಗೆ ಚಾಲು ಇಟ್ಬಿಡುದು. ಗಟರ್ ನೋಡಿಬಿಟ್ರೆ ತುಂಬಿ 2 HP 3 HP 10 HP ಮೋಟರ್ ನಡೆದ ಗಟರ್ನೇ ನೀರು ಹೋಗ್ತದೆ. ಸರ್ಕಾರ ಮಾಡಿದ್ದು ನಿಮ್ಮ ಕೆಟ್ಟದಕ್ಕಲ್ರಿ. ಯಾರು ನನಗೆ ಅವಶ್ಯಕತೆ ಎಷ್ಟದ, ಇವತ್ತು ನನಗೆ ಒಂದೇ ಕೊಡ ನೀರು ಬೇಕಾದ್ರೆ ಒಂದೇ ಕೊಡ ಯೂಸ್ ಮಾಡಬೇಕು, 2 ಕೊಡ ಬೇಕಂದ್ರೆ 2 ಕೊಡ ಯೂಸ್ ಮಾಡಬೇಕು, 10 ಕೊಡ ಯೂಸ್ ಮಾಡಿ ಬಂದ್ ಮಾಡಬೇಕು.
ಇದ್ರ ಉದ್ದೇಶ ಇದೆ. ಮೀಟರ್ಡ್ ತರೋ ಉದ್ದೇಶ ನಿಮಗೆ ವ್ಯಾಪಾರ ಮಾಡಬೇಕು, ನಿಮ್ಮಿಂದ ಉಪಜೀವನ ಮಾಡ್ಬೇಕಂತಲ್ಲ. ಬೇರೆ ನಮ್ದು ಕರೆಂಟ್ ಬಿಲ್ 2 ರಿಂದ 3 ಕೋಟಿ ರೂಪಾಯಿ ಬರ್ತದ್ರಿ. ಎಷ್ಟ್ರಿ? 2 ರಿಂದ 3 ಕೋಟಿ ರೂಪಾಯಿ ಬರೀ ಕರೆಂಟ್ ಬಿಲ್ ಬರ್ತದೆ ನಮ್ದು. ನಮ್ಮ ಡ್ಯಾಮ್ನಲ್ಲಿ ಇರ್ತಕ್ಕಂಥ ಜಾಕ್ವೆಲ್ದು ನಾವು ಕರೆಂಟ್ ಬಿಲ್ ಬೇಕಾದ್ರೆ ನೀವು ಯಾರೊಬ್ರು ನಮ್ಮ ಹಿರಿಯರು ಬಂದು ನೋಡಿದ್ರೆ ತೋರಿಸ್ತೇನೆ ನಿಮ್ಗೆ. 2 ರಿಂದ 3 ಕೋಟಿ ರೂಪಾಯಿ ಬರೀ ಕರೆಂಟ್ ಬಿಲ್ ಬರ್ತದೆ ನಂದು. ನೀವು ನನಗೆ ತುಂಬುದು 60 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ. ಎಲ್ಲ ನಮ್ಮ ಎಷ್ಟು 5,000 ಚಿಲ್ಲರ ಟ್ಯಾಪ್ಸ್ ಅದಾವ್ರಿ. ಎಲ್ಲರೂ ತುಂಬಿರಿ 60 ಲಕ್ಷ ರೂಪಾಯಿ ಬರ್ತದೆ ನನಗೆ. ವ್ಯಾಪಾರ ಯಾವ್ದಿದ್ರಾಗೆ? ನಮ್ಮ ಸ್ನೇಹಿತರು ಹೇಳ್ದಂಗೆ ಇದು ವ್ಯಾಪಾರ ಅನಿಸ್ತದ್ರೆ ಅಂದ್ರೆ 60 ಲಕ್ಷ ಹಾಕಿ 3 ಕೋಟಿ ರೂಪಾಯಿ ಬರೀ ಕರೆಂಟ್ ಬಿಲ್ ತುಂಬುವಂಥದ್ದು ಇದು ವ್ಯಾಪಾರನ ಅಲ್ರಿ. ಇದೊಂದು ಸೇವೆ, ಇದೊಂದು ಸರ್ವಿಸ್. ಇದ್ರ ಹಿಂದಿನ ಉದ್ದೇಶ, ಮೀಟರ್ ಮಾಡಿದ ಉದ್ದೇಶ ಅಂದ್ರೆ ಏನು? ನೀವು ಮಿತವ್ಯಯಾಗಿ ಬಳಸಿ. ನೀರು ಹೊಳ್ಳಿ ಹುಟ್ಟದಲ್ರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀರು ಹೊಳ್ಳಿ ಬರಲ್ಲ. ನಮ್ಗೆ ಸುಮಾರು ನಮ್ಮ ಭೂಮಿ ಭಾಗ 3 ಪಟ್ಟು ಬರೀ ನೀರೇ ಇದೆ. ಬಟ್ ಆ ನೀರು ನಮ್ಗೆ ಉಪಯೋಗ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಸಮುದ್ರ ನೀರು ಉಪ್ಪದಾದ. ಇದ್ದು ನಮ್ಮ ಏನು ಮಲಪ್ರಭಾ, ಘಟಪ್ರಭಾ, ಕೃಷ್ಣ ನದಿ ಏನದಲ್ರಿ, ಈ ನೀರನ್ನು ಮಾತ್ರ ನಾವು ಉಪಯೋಗ ಮಾಡ್ಬೋದು. ತಾವು ಎಲ್ಲ ಬೇಸಿಗೆ ಒಳಗೆ ಈ 24/7 ಆಗೋಕ್ಕಿಂತ ಮುಂಚೆ ತಾವು ಯಾವ ರೀತಿ ಕಷ್ಟ ಅನುಭವಿಸ್ತೀರಿ ಅನ್ನೋದು ನನಗೆ ಗೊತ್ತದ. ನಾನು ಇಲ್ಲೇ ಮಗ್ಗಲು ಬದಾಮಿಯವನೇ. ಯಾವ ಪರಿಸ್ಥಿತಿ ಇತ್ತು ತಮ್ಮದು? ನೀರು ಯಾವ ಪರಿಸ್ಥಿತಿ ಇತ್ತು? ಅದಕ್ಕೆ ದಯವಿಟ್ಟು ಅರ್ಥ ಮಾಡಿ. ಇದ್ರ ಸರ್ಕಾರದಲ್ಲಿ ಇದ್ರೇನು ದುರುದ್ದೇಶ ಇಲ್ಲ, ಉದ್ದೇಶ ಒಳ್ಳೇದದ. ಬಟ್ ಕೆಲವೊಬ್ಬರಿಗೆ ಹೆಚ್ಚು ಕಡಿಮೆ ಬಂದಿರ್ಬೋದು, ನಾ ಇಲ್ಲ ಅಂತ ಇಲ್ಲ. ಬಟ್ ಅದ್ರ ಹಿಂದಿನ ಉದ್ದೇಶ ನಾವು ವ್ಯಾಪಾರ ಮಾಡುವುದಲ್ಲ. ವ್ಯಾಪಾರ ಮಾಡೋದಂದ್ರೆ 60 ಲಕ್ಷ ರೂಪಾಯಿಗೆ ನೀವು ತುಂಬುದನ್ನ 3 ಕೋಟಿ ರೂಪಾಯಿ ಸರ್ಕಾರ ಕರೆಂಟ್ ಬಿಲ್ ಕೊಡ್ತಿದ್ದಿಲ್ಲ. ಇನ್ನು ಬೇರೆ ಖರ್ಚು ಬೇರೆ ರೀ. ನಮ್ಮ ಎಂಪ್ಲಾಯಿ ಸುಮಾರು 18 ಮಂದಿ ಅದಾರ ನಳ ಬಿಡೋರು. ಅಲ್ಲಿ 6 ಮಂದಿ ಅದಾರ ಜಾಕ್ವೆಲ್ನಾಗ. ಇವು ಎಷ್ಟೆಲ್ಲ ಸೇರಿಸಿದ್ರೆ ನಿಮ್ದು 4ನೇ ಭಾಗನೂ ನಮಗೆ ವ್ಯಾಪಾರೀಕರಣ ಅಂತ ಏನು ಅಂದ್ರಲ್ಲ, ಅದಕ್ಕೆ ಆ ಶಬ್ದಕ್ಕೆ ಅರ್ಥ ಇಲ್ಲ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಏನೂ ತೊಂದರೆ ಕೊಡ್ಬೇಕನ್ನೋ ನಮ್ಮ ಉದ್ದೇಶ ಇಲ್ಲ. ಆಮೇಲೆ ಈಗೇನು ತಾವು ಇನ್ನೊಂದು ಹೇಳಿದ್ರಿ, ಸರ್ ನಮ್ಗೆ ಅಷ್ಟೇ ಮೀಟರ್ ಬಿಲ್ ಕೊಡ್ತೀರಾ, ನನ್ನ ಪಕ್ಕದ ಮನೆ ಮೀಟರ್ ಬಿಲ್ ಇಲ್ಲ, ಅವ 80 ರೂಪಾಯಿ ತುಂಬ್ತಾನ, ನಾನು ಮೀಟರ್ ಇರ್ತೀನಿ, ನಾನು 100 ರೂಪಾಯಿ ತುಂಬ್ತೀನಿ, 200 ರೂಪಾಯಿ ತುಂಬ್ತೀನಿ, 300 ರೂಪಾಯಿ ತುಂಬ್ತೇನೆ. ಸರಿ, ಹೌದು, ಒಪ್ಕೋತೀನಿ ನಾನು. ಈಗೇನು ನಮ್ಮ ಸ್ಕೀಮ್ ಇಲ್ಲಿ ನಿಮ್ಮ 2 ಭಾಗ ಮಾಡ್ತೀನಿ ರೀ. ರಾಮದುರ್ಗ ಒಂದು, ಮೂಲ ರಾಮದುರ್ಗ ಸುಮಾರು 18 ಕೋಟಿ ರೂಪಾಯಿ. ಯಾರು ಹೇಳಿದ್ರು? ರೀಡಿಂಗ್ ಬ್ಯಾಗ್ ಹರ್ತೀವಿ ಅಂತಂದ್ರೆ ಮತ್ತೆ ನೀವು ಹಿಂಗ್ ಬದ್ಲಕ್ಕೆ ಹೇಳಿದ್ರಪ್ಪ ಅಂದ್ರೆ ನಾವು ಮೆಂಬರ್ಗಳು ಕೇಳಿಲ್ಲ, ನಾವು ಬಿಲ್ ಹರ್ಸಿ ಕೊಟ್ಟಿಲ್ಲ ಅಂತ ನಾವು ಹೇಳಿದ್ವಿ. ಮತ್ತೆ ಮೆಂಬರ್ಗಳು ಅವಧಿ ಮುಗದೈತಪ್ಪ ಅಂತ ಹೆಂಗ್ ಬೇಕಾದ್ರೆ ಮಾಡ್ಕೊಂಡು ಹೋಗೋದಂದ್ರೆ ಅಲ್ಲ, ಒಂದ್ ನಿಮಿಷ. ನಿಮ್ಗೆ ಮೆಂಬರ್ಗಳು ಅವಧಿ ಮುಗಿತ್ತು, ನಮ್ದ ಮಾಡ್ತೀವಿ ಅಂದವ್ರು ಯಾರು? ಬಿಲ್ ಹರಿಯ ಯಾರು ಕರಿ? ಯಾರು ಕೆಲಸ ಮಾಡೋರಿಗೆ ಕರೆಯಕತ್ತೀನಿ ಏನ್ ಹೇಳಿದಪ್ಪ? ಅಲ್ಲಪ್ಪ, ನಾನೀಗ ಕೇಳೋದಷ್ಟೇ. ಮೆಂಬರ್ಗಳ ಅವಧಿ ಮುಗಿತ್ತು, ನಾವ್ ಏನ್ ಬೇಕಾದ್ ಮಾಡ್ತೀವಿ ಅಂದೀಯಾ? ಮುಗಿತ್ ನಡಿ, ಆಯ್ತು. ಮತ್ತೆ ಹೇಳಿ. ಒಂದ್ ನಿಮಿಷ ರೀ, ಮುಗದತ್ತಿ ಹೇಳೋದು. ಈಗ ಒಂದ್ ನಿಮಿಷ ಇವ್ರೆ, ನಾ ಹೇಳ್ತೀನಿ ಕೇಳಿ. ಅದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡಕ್ ಆಗಲ್ಲ, ಹೌದಾ? ಅವ್ನ ಸಮಕ್ಷಮನಾಗ ಮಾತಾಡ್ಸಕತ್ತೀನಿ ಈಗ. ಹಂಗ ನಾವು ನೌಕರದವ್ರ ಹಂಗ ಅನ್ನಂಗಿಲ್ಲ. ಇವತ್ತು ಈ ಮೆಂಬರ್ ಇರ್ತಾರ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾ ಹೇಳಕತ್ತೀನಿ, ಅದನ್ನ ಹೇಳ್ತೀನಿ ಈಗ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಇವ್ರೆ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಏನಾರ ಅವ್ರ ಅಸಭ್ಯ ಮಾತಾಡಿದ್ರಂದ್ರೆ ಅದಕ್ಕೆ ನಾವು ಮೇಲಾಧಿಕಾರಿ. ಒಂದ್ ನಿಮಿಷ ನಾ ಮಾತಾಡತ್ತೀನಿ ಈಗ. ನಾ ಇದನ್ನ ಹೇಳಕತ್ತೀನಿ ಈಗ. ನಮ್ಮ ಸಿಬ್ಬಂದಿ ಏನಾರ ನಿಮಗೆ ಅಸಭ್ಯವಾಗಿ ಮಾತಾಡಿದ್ರೆ ಅದಕ್ಕೆ ಜವಾಬ್ದಾರಿ ನಾನು. ನಮ್ ಗಮನಕ್ಕೆ ತೊಂಬರ್ರಿ. ನಾವ್ ಏನ್ರ ಸರಿ ಮಾಡ್ಲಿಕ್ಕಂದ್ರೆ ಆಮೇಲೆ ನಮ್ಗೆ ಸರಿ ಸರಿ ಬರ್ತೇನೆ ದಯವಿಟ್ಟು. ಅಲ್ಲಲ್ಲ, ಉದ್ದೇಶ ಹೇಳ್ತೀನಿ. ಅದಕ್ಕೆ ದಯಮಾಡಿ ಇದ್ರ ಹಿಂದಿನ ಉದ್ದೇಶ ಇದು ಬರ್ಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಮಾಡೈತ್ರಿ ಅಷ್ಟೇ. ಇದನ್ನ ನಮ್ಮ ಪಟ್ಟಣದಾಗಲ್ಲ ಇವ್ರೆ, ಹಳ್ಳಿ ಒಳಗೂ ಬೇಕಾದ್ರೆ ತಾವ್ ಯಾರು ಎಲ್ಲ ಹಳ್ಳಿಯಿಂದ ಬಂದವ್ರು ನಾವ್ರಿ, ಹಳ್ಳಿಯಾಗೂ ಕೇಳ್ಬೋದು ನೀವು. ಅಲ್ಲಿ ಮೀಟರ್ ಮಾಡಕತ್ತ. ಅಲ್ಲಿ ಬೋರಿನ ನೀರ್ರಿ, ನಮ್ಮಲ್ಲಿ ನದಿ ನೀರ. ಬೋರಿನ ನೀರಿಗೂ ನದಿ ನೀರಿಗೂ ಭಾಳ ವ್ಯತ್ಯಾಸ ಅದ ರೀ. ಅಲ್ಲಿ ಬೋರಿನ ನೀರಿಗೆ ಮೀಟರ್ ಕುಡ್ಸಾಕತ್ತಾರ. ಇದ್ರ ಉದ್ದೇಶ ಅರ್ಥ ಮಾಡ್ಕೋಬೇಕು. ಸರ್ಕಾರ ಈ ಯೋಜನೆಗಳನ್ನ ಮಾಡಿದಾಗ ಅದ್ರ ಹಿಂದಿನ ಉದ್ದೇಶ ಅದು ನಮ್ಮ ಆಸ್ತಿ. ಈಗ ಇವತ್ತು ನೀರು ನಾವು ಉಳಿಸಿದ್ವಿ ಅಂದ್ರೆ, ನೀವೆಲ್ಲ ಟಿವಿ ಒಳಗೆ ನೋಡ್ತೀರಿ ಸಾಕಷ್ಟು. ನೀರಿನ ಬವಣೆ ಹೆಂಗೈತೆ ಅಂತ ಎಲ್ಲ ತಾವು ನೋಡಿರ್ಬೋದು. ಅದನ್ನ ನೀರು ಸೇವ್ ಮಾಡಂತ ಎಷ್ಟು ದಿವಸ ಸರ್ಕಾರಗಳು ನಿಮಗೆ ತಿಳಿಸಿ ಹೇಳ್ತಾರೆ. ಆದ್ರೂ ಕೂಡ ನಾವು ಆ ನೀರಿನ ಬಗ್ಗೆ ಅಷ್ಟು ಅರಿವಿಲ್ಲ. ನೀರು ಬೇಕಾಬಿಟ್ಟು ಪೋಲಾಕತ್ರಿ. ಇನ್ನೂ ಬೇಕಾದ್ರೆ ನಿಮಗೆ ಬೆಳಿಗ್ಗೆ ನೀರು ಬಿಟ್ಟಾಗ ನೀವು ಯಾರೊಬ್ರು ಬರ್ರಿ, ಇನ್ನೂ ತೋರಿಸ್ತೀನಿ ನಾನು. ಇಷ್ಟು ನಾವು ಮೀಟರ್ ಮಾಡ್ತೀವಿ ಅಂದ್ರೆ ಇನ್ನೂ ಸುರಿತಾರೆ.
ನೀರು ಗಟ್ರಿಗೆ ಹೋಗ್ತದೆ. ಶೇಕಡ ನೋಡಲಿ 50ರಿಂದ 60% ಮಂದಿ ಇನ್ನೂವರೆಗೂ ನೀರು ನಳನ ಬಂದ್ ಮಾಡೋದು. ಅಲ್ರಿ ಹೇಳ್ತೀನಿ ಹಿರಿಯರು, ಅದಕ್ಕೆ ಹೇಳ್ತೀನಿ. ಆಕ್ಷನ್ ನೋಡಿ, ಈಗಿಷ್ಟು ಜನ ಇದ್ರಿ ನೀವೀಗ, ನನ್ನ ಸಿಬ್ಬಂದಿಲ್ಲ ಒಂದು 7-8 ಮಂದಿ ಅದಾರ. ಅಲ್ಲಲ್ರಿ, ಒಂದ್ ನಿಮಿಷ ಬರ್ತೇನ್ರಿ. ನಾ ನಿಮ್ಗೆ ಹೇಳೋದಕ್ಕೆ ಬರ್ತೀನಿ, ಆಕ್ಷನ್ ತಗೋಬೇಕಂತಿರಲ್ಲ. ನನ್ನ ಸಿಬ್ಬಂದಿ 7ರಿಂದ 8 ಮಂದಿ. ಈಗೇನೋ ನಮ್ಮ ಹುಡುಗ ಏನೋ ಅಂದಾನ, 12,000 ಮನಿ ಅದಾವ. 5 ಮಂದಿ 12,000 ಮಂದಿ ಮ್ಯಾಗ ಏನ್ ಆಕ್ಷನ್ ತಗೋಬೇಕು? ಬರೀ ಮಾಹಿತಿ ಕಲೆಕ್ಟ್ ಮಾಡಕ್ಕಾಗಲ್ಲ ಸರ್. ಮೊನ್ನೆ ನಮ್ಮ ಸದಸ್ಯರು ಮೀಟಿಂಗ್ನಾಗ ಹೇಳಿದಾಗ, ಯಾರು ಮೀಟರ್ ಇಲ್ಲ ಅಂತ ಹೇಳಿ ನಾವು ಕಲೆಕ್ಟ್ ಮಾಡ್ಬೇಕಾದ್ರೆ ಸುಮಾರು 1.5 ತಿಂಗಳಾಯ್ತು ನನಗೆ. 1.5 ತಿಂಗಳಾಯ್ತು ರೀ ಮೀಟರ್ ಯಾವಿಲ್ಲ ಅಂತ ಹೇಳಿ. ಅದ್ರಾಗೂ ಮತ್ತೆ ನಾವು ಏನಾರ ಅವ್ರಿಗೆ ಕಟ್ ಮಾಡ್ತೀವಿ ಅನ್ನೋದಕ್ಕೆ ಮನೆಯಾಗ ಇಟ್ಕೊಂಡು ತಂದು ಜೋಡ್ಸೋಣಕತ್ತೀರಿ. ನೀವು ತುಡುಗಿಲೆ ಮಾಡ್ಬೇಡ್ರಪ್ಪ ಮರ, ನಾವೇ ಜೋಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ನೀವೇನಟ್ಟು ಹರಿಬರಿ ಮಾಡಿ ತುಡುಗಿಲೆ ಮಾಡಿ ಏನು ಮಾಡೋ ಅವಶ್ಯಕತೆ ಇಲ್ಲ, ನಾನೇ ಜೋಡಿಸ್ಕೊಡ್ತೀನಿ ಮರ, ಅದ್ರ ಉಪಯೋಗ ಮಾಡಿಕೊಡ್ರಿ ಅಂತ ಹೇಳಿದ್ವಿ. ಇಟ್ಟೆ ಸರ್, ನಿಮ್ಮ ಸಹಕಾರ, ಜನರ ಸಹಕಾರ ಇಲ್ಲಾರ್ದೆ ಯಾವುದೇ ಸ್ಕೀಮ್ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಆಕ್ಷನ್ ತಗೊಂಡು ಭಾಳ ತಗಲ್ಲ ಸರ್. ಅಲ್ಟಿಮೇಟ್ ಸರ್ಕಾರ ಅದಕ್ಕೆ ಬರ್ತದ್ರಿ. ಕಾಲಾನುಕ್ರಮದಲ್ಲಿ ಈಗ ನೋಡಿ, ನಮ್ದು ನಗರಸಭೆ ಆಯ್ತು, ನಮ್ಮ ಸ್ಟಾಫ್ ಹೆಚ್ಚಿಗೆ ಆಗ್ತದೆ. ಈಗ 36 ಮಂದಿ ಇದ್ದಂಥವ್ರು ಮತ್ತೆ ಹೆಚ್ಚಿಗೆ ಬರ್ತಾರೆ ಸ್ಟಾಫ್ಸ್. ಅವೆಲ್ಲ ಕಾಲಾನುಕ್ರಮದಲ್ಲಿ ಆಗ್ತದೆ. ಆಮೇಲೆ ಡಿಜಿಟಲ್ ಇಂಡಿಯಾ ಆಯ್ತು ಈಗ ನಮ್ಮೊಂದನ್ನು ಕೂಡ ನಿಮ್ಮ ಮನೆಯೊಳಗೆ ನಮ್ಮ ಆಫೀಸಿಗೆ ಬಂದು ತುಂಬೋಂಗಿಲ್ಲ. ಈಗ ನಿಮ್ಮ ಮನೆಯಲ್ಲೇ ನಿಮ್ಮ ರೊಕ್ಕ ತುಂಬೋದು ವ್ಯವಸ್ಥೆ ಮಾಡೀವಿ. ಈಗ ನೀವು ಬಂದು ನೀವು ಪಾಳೆ ಹಚ್ಚೋ ಅವಶ್ಯಕತೆ ಇಲ್ಲ. ಮತ್ತೆ ಅದ್ರಾಗ ಏನೂ ಅದೇ ಹೇಳಿ ಆ ತರ ಮಾಡಂತಾರೆ. ಆ ತರ ಮಾಡಕ್ ನಮ್ಗೆ ಆಗುತ್ತಿಲ್ಲ. ಹೇಳಿ. ಆಮ್ಯಾಗ ಅಸಭ್ಯವಾಗಿ ಮಾತಾಡ್ತಾರೆ ಅವ್ರು. ಯಾರು ಅವ್ರ ಕೆಲ್ಸಗಾರ, ನಿಮ್ ಮುನ್ಸಿಪಾಲಿಟಿ ಕೆಲ್ಸಗಾರ, ನೀವು ಯಾರು ಅಂತ ಹೆಸರು? ಅಲ್ಲಲ್ಲ, ಒಂದ್ ನಿಮಿಷ ಬರ್ತೇಡ್ರಿ. ಒಂದ್ ಮುಂದೆ ಹೋಗ್ತೀನಿ. ಅಷ್ಟರು ಹಂಗ ಮಾತಾಡ್ತಾರೋ, ಕೆಲವೊಬ್ರು ಅಷ್ಟೇ ಮಾತಾಡ್ತಾರೋ. ಇದಕ್ಕೇನ್ ಕಳಿಸ್ತೀರಾ ನೀವು ನೇಕಾರ್ಪೇಟೆಗೆ? ಅಂದ್ರೆ ಬೇರೆ ಬೇರೆ ಹಾಕಿರ್ತಾರ, ಅದಕ್ಕೆ ಬೇರೆ ಬೇರೆ ಯಾರು ಅವರೇ ಬರ್ತಾರ. ಅವ್ರೇ ಬರ್ತಾರೆ. ಚಂದನ, ಇವ್ರ ವಾರ್ಡಿಗೆ ಯಾರು ಬರ್ತಾರ ಅವ್ರು ಇವತ್ತು ಕರ್ಸಿ. ಸರಿ ಹೇಳಿ. ಅವ್ರ ಇವ್ರು ಹೆಣ್ಮಕ್ಳು ಇರ್ತಾರಲ್ರಿ, ಅವ್ರಿಂದ ಆಫೀಸರ್ ಒಬ್ರು. ಇವ್ರು ಒಬ್ರು ಹೆಣ್ಮಕ್ಳ ಕಸ ತುಂಬ ಇದ್ ಮಾಡಕ್ಕಿರ್ತಾರ, ಒಬ್ಬ ಡ್ರೈವರ್. ಇನ್ನೊಬ್ರು ಇರ್ತಾರ ನೋಡ್ರಿ, ಅವ್ರು ಮತ್ತೆ ಇನ್ನೊಬ್ರು ಹೆಚ್ಚಿಗೆ ಆಗ್ಯಾರ, ಅವ್ರು ಮಾತಾಡ್ತಾರ್ರಿ. ನಮ್ಮ ಕಡೆ, ನಮ್ಮ ಮನೆ ಕಡೆ ಮಾತಾಡ್ತಾರೆ. ಸರಿ ಮಾತಾಡಿಲ್ಲ ತಮ್ಮ. ಈ ವಾರ್ಡಿಗೆ ಯಾರಾದ್ರೂ ಕರ್ಸಿ, ಇವತ್ತು ಮಧ್ಯಾಹ್ನ ಕರ್ಸ್ತಾನೆ. ಹೇಳತ್ತಾರ. ಈಗ ನಮ್ಮಲ್ಲಿ ಗ್ಯಾಸ್ ಅಂದ್ರೆ 2-3 ದಿವಸ ಆಕೈತಿ ಗ್ಯಾಸ್ ಬರೋದು. ಅವಾಗ ಕಟ್ಟಿಗೆ ಮ್ಯಾಗ ಸುಡ್ತಾರ ಸರ್. ಗ್ಯಾಸ್ ಇರ್ತದ ನಮ್ಮಲ್ಲಿ ಜನ 2-3 ದಿವಸ ಲೇಟ್ ಆಗೈತಿ. ಪಗಾರ ಆಗ್ಬೇಕು, ಪಗಾರ ಆದ್ಮೇಲೆ ಗ್ಯಾಸ್ ತಂಬರ್ಬೇಕಂತ 2-3 ದಿವಸ ಕಟ್ಟಿಗೆ ಉರಿತಾರ. ಆ ಬೂದಿ ಹಾಕಕ್ ಹೋದ್ ಬೂದಿ ಹಾಕೋಂಗಿಲ್ಲ ಅಂತಾರ. ಸಪ್ರೇಟ್ ಕೊಡಂತಾರೆ. ನಮ್ಗ ಗೊತ್ತೈತ್ರಿ. ನಮ್ಮ ಹೆಣ್ಮಗ ಕರ್ಸ್ರಿ, ಕೇಳ್ರಿ. ನಮ್ಮ ಹೆಣ್ಮಗ ಕರ್ಸಿ ಕರೆ ಮಾಡಿಸಿಲ್ರಿ. ಹಾಕ್ಬೇಡ್ರಿ ಅಂತ ಹೇಳಿದಾರಿ ನಮ್ಗ. ಮಿಕ್ಸ್ ಅಲ್ರಿ, ಹಾಕ್ಬೇಡ್ರಿ ಅಂತ ಹೇಳ್ರಿ. ಆಯ್ತು ಹೇಳಿ. ನೆಕ್ಸ್ಟ್ ಹೇಳಿ. ಬೂದಿ ಹಾಕೋಂಗಿಲ್ಲ. ಪ್ರಕಾಶ್ ಹೇಳ್ತಾನೆ ಪ್ರಕಾಶ್ ಆಮೇಲೆ ಮುಸ್ಲಿಂ ಬೇರೆ ಹಾಕೋದ, ಆಮೇಲೆ ಪ್ರಾಕ್ಟಿಕಲ್ ಅದೊಂದು ಬೇರೆ ಇರ್ತದೆ. ಮತ್ತೆ ಪೇಪರ್ ಬೇರೆ, ಮಣ್ಣು ಬೇರೆ, ದಾರ ಬೇರೆ, ಎಲ್ಲ ಬೇರೆ. ಏನ್ ಎಷ್ಟೊತ್ತು ಮಾಡುದು ಅದಕ್ಕೆ ಪುರಸಭೆಯೊಳಗೆ ಏನು ಕೆಲಸ ಅದಾವಲ್ಲ, ಯಾರೋ ಸಾರ್ವಜನಿಕರು ಬಂದ್ರೆ ಸ್ವಲ್ಪ ಬೇಗನೆ ಅವ್ರು ಮಾಡಿಕೊಡ್ತಾರೆ. ಇದು ಮಾಡ್ರಿ. ನಾವು ಒಂದು ಉತ್ತರ ಸಲುವಾಗಿ ನಂದ ಬರ್ತಾನೆ ಸ್ವತಃ ಹೇಳ್ಬೇಕಂದ್ರೆ
3 ವರ್ಷ ಅಂತ ನಡೆಯಕತ್ತೆ. ಇಲ್ಲೇ ಒಬ್ರು ಅದಾರ ಈಗ ಅಧಿಕಾರಿ ಒಂದಿಬ್ಬರು ಅಧಿಕಾರಿ ಮಾಡಿಕೊಟ್ಟಾರ ಹೇಳ್ತೀನಿ ಮಾಡೋದವ್ರಿಗೆ ಮಾಡೋದು 3 ವರ್ಷ ಆಯ್ತು. ಮತ್ತೆ ಏಪ್ರಿಲ್ ಬರುತ್ತೆ ಮತ್ತೆ ಹೊಸ ಈ ಟ್ಯಾಕ್ಸ್ ಬರ್ತಾರೆ. ಈ 3 ವರ್ಷ ಅಂತ ಮಾಡಕತ್ತೆ. ನಾವು ಒಂದು ದಿವಸ ಬಜೆಟ್ ಇರುತ್ತೆ ಕೆಲ್ಸಕ್ಕೆ ಹೋಗಿರ್ತೀವಿ, ಭೇಟಿ ಬರ್ತೀವಿ. ಆದ್ರೆ ನಮ್ಮ ಕೆಲಸ ಇನ್ನವರೆಗೂ ಆಗೋದು. ಮತ್ತೆ ಈಗ ಸರಿಯಾಗಿ ಏಪ್ರಿಲ್ ಬಂತು ಮಾರ್ಚ್ ಮತ್ತು ಬರ್ತಾರೆ. ಮತ್ತು ಬರೇ ನೆಟ್ವರ್ಕ್ ಇಲ್ಲ, ಸರ್ವರ್ ಇಲ್ಲ, ನಮ್ದು ಅದು ಈ ಖಾತೆ ಬಂತು, ಬಿ ಖಾತೆ ಬಂತು, ಬರೀ ಇದನ್ನೇ ಹೇಳ್ತಾರೆ. ಅದಕ್ಕೆ ಆಮ್ಯಾಗ ಮುನ್ಸಿಪಾಲಿಟಿ ಕಸಗಡೆ ಅವರು ಅದ್ರ ಇದನ್ನ ಸಹಿತ ಬಂದೇವಲ್ಲ 31/3/2024 5 ಬರ್ತೈತಿ. 26 ಜನ ಅದು ಇದು ಬದಲಾವಣೆ ಬರುತ್ತೆ. ಎಲ್ಲ ನಳಗಳಿಗೂ ಮೀಟರ್ ಕುಂದಿರ್ಬೇಕು, ಹೌದಲ್ರಿ? ಮೊದಲನೇದ್ದು. ಎರಡನೇದ್ದು, ನೀವು ಹೋಸರಿ ಏನೋ ಒಂದು ನಮ್ಮ ಸಂಬಂಧಿಸಿಗಳಿಗೆ ಇದು ಮಾಡಿದ್ದೈತಲ್ಲ ಆ ಪ್ರಕಾರ ಒಂದು ಬಿಲ್ ಕೊಡಬೇಕು. ಅನಂತರ ಯಾರು ಜಾಸ್ತಿ ಬಂದಾವ ಯಾರು ಕಡಿಮೆ ಬಂದಾವ ಅಂತೇಳಿ ಒಂದು ಇದೈತಿ ನಿಮ್ದು. ಯಾರ್ಯಾರು ಜಾಸ್ತಿ ಬಂದಿದ್ದು ಸರಿ ಬಂದಿದ್ದು ಏನೈತಿಲ್ಲ ಅದು ನಮ್ಮ ಟೆಕ್ನಿಕಲ್ ಇಶ್ಯೂ ಇದ್ದು ಸರಿ ಮಾಡ್ತೀವಿ ರೀ. ಅನಂತರ ನಾವು ಯಾವುದೇ ಒಂದು ವಸೂಲಿ ಮಾಡ್ಬೇಕಾದ್ರೆ ಸರ್ಕಾರಿ ಸುತ್ತೋಲೆಗಳ ಪ್ರಕಾರ ವಸೂಲಿ ಮಾಡ್ತಿರ್ತೀವಿ. ಅದನ್ನ ನಾವು ಸಾಹೇಬ್ರ ಜೋಡಿ ಚರ್ಚೆ ಮಾಡಿ ವಿಚಾರ ಮಾಡಿದಾಗ ಅದಕ್ಕೆ ಸಾಹೇಬ್ರು ಅಂದ್ರು ಈಗ ನಾವು ಹಂಗ ಅಂತೂ ತೊಗೊಳಕ್ ಬರೋದಿಲ್ಲ, ಯಾವುದೋ ಗೌರ್ಮೆಂಟ್ ಒಂದು ರೂಲ್ ಪ್ರಕಾರ ತಗೋತಿರ್ತೀವಿ. ಹೆಚ್ಚು ಕಡಿಮೆ ಅಂತೂ ತೊಗೊಳಕ್ ಬರೋದಿಲ್ಲ. ಇವೇನು ಒಬ್ಬರಿಗೆ ಜಾಸ್ತಿ ಬಂದವು ಕಡಿಮೆ ಬಂದವು ಟೆಕ್ನಿಕಲ್ ಇಶ್ಯೂ ಇರ್ತಾವ್ರಿ, ಇದು ಸರಿ ಮಾಡ್ಕೊಳಕ್ ಬರ್ತೈತಿ. ಅನಂತರ ಈಗ ಏನೈತಿಲ್ಲ ಸಾಹೇಬ್ರು ಮಧ್ಯಾಹ್ನ ಬಂದು ಅದನ್ನ ಇದನ್ನ ಮಾಡಿ ಏನ್ ಮಾಡೋದು ಅನ್ನೋದು ಹೇಳ್ತೀನಿ ಅಂತಾರೆ ಸರ್. ಅದಕ್ಕೆ ಚರ್ಚೆ ಮಾಡಕ್ಕೆ ಒಂದು ಹಿರಿಯರು ಒಂದು 4 ಮಂದಿ ಬಂದ್ರೆ ಕುಂತ ಕೇಸಿದ್ರೆ ಸಾಹೇಬ್ರ ಜೋಡಿ ಅದ ಟರಾವ್ ಮಾಡಿದ್ದು ಅನಂತರ ಗೌರ್ಮೆಂಟ್ ಜಿಯೋ ಎರಡು ಕೂಡ ಎಲ್ಲ ಇದನ್ನ ಮಾಡಿ ಸೆಟ್ ಔಟ್ ಮಾಡಕ್ ಬರ್ತದೆ ಸರ್. ಇಲ್ಲ ಇಲ್ಲ ಕೇಳ್ರಿ ಅದ ಬಿಟ್ರೆ ಬಿಟ್ರೆ ಬಿಟ್ರ ಮೇಲೆ 27 ವಾರ್ಡ್ ಇದೆ ಸರ್. 27 ವಾರ್ಡ್ನ್ಯಾಗ ಕೂತು ಎಲ್ಲ ಮೀಟರ್ ಪೂರ್ತಿ ಮಾಡೋದಿತ್ತು. ಎಲ್ಲಿ ಯಾವ ವಾರ್ಡ್ ಸಿಗ್ತಾವ ಇಲ್ಲ ಸರ್, ಅದು ಏನು ಮೀಟ್ರ್ ಕುಂತಿದ್ದಕ್ಕೆ ಕೊಡುದು ಸರ್. ಯಾವ ಉಳಿದಿಲ್ಲ ಅವ್ರು ಕೊಡ್ಕೋತ ಮೀಟ್ರ್ ಕುಂದಿಸುವ ವ್ಯವಸ್ಥೆನೂ ಮಾಡ್ಬೇಕು ಸರ್. ಅನಂತರ ಮೀಟ್ರ್ ಏನಿಸ್ತದೆ ಟೆಕ್ನಿಕಲ್ ಇವು ಆಗಿರ್ತಾವ ಸರ್, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಿರ್ತಾವ ಸರ್. ಇದನ್ನೆಲ್ಲ ಅಲ್ಲ ಸರ್, ಇದನ್ನೆಲ್ಲ ಕೂಡ ಚರ್ಚೆ ಮಾಡೋ ಸಂಬಂಧ ಸಾಹೇಬ್ರು ಮಧ್ಯಾಹ್ನ 3 ಗಂಟೆ ಬರ್ತೀನಿ ಅಂತಾರೆ ಸರ್. ಆಫೀಸ್ ಬಂದು ಚರ್ಚೆ ಮಾಡ್ತಾರೆ. ಅದು ಅದೇನು ಸರಿ ಮಾಡೋದು ಹಂಗ ಇಲ್ಲ. ಒಮ್ಮೆ ಗೌರ್ಮೆಂಟ್ ಇದ್ರೊಳಗೆ ಅಲ್ಲ ಮಾಡಿಲ್ಲ. ಇಡೀ ಕರ್ನಾಟಕದ್ದು ಬಾವುಲ್ ಮಗದಾರ ಲೈಟ್ ಬಿಲ್ ತುಂಬದ್ ಬಂದ್ ಮಾಡಿವ. ಅವಾಗ ಏನದ ಅವಾಗ ಆಕ್ಷನ್ ತಗೊಂಡ್ರ ಮಂತ್ರಿ ಅವ್ರ. ಆದ್ರೂ ನಾವೇನ್ ನಮ್ ಈಗ ಮನೆಗೆ ಫ್ರೀ ಮಾಡಿಕೊಟ್ಟಾರ ಅವ್ರ, ಆದಿತ ಮಾಡಿಕೊಡ್ಲಿಲ್ಲ ಅವ್ರ. ಆಗ ನಾವ್ ಏನ್ ಮಾಡ್ತೀವಿ, ನಾವ್ ಎಲ್ಲ ತಗೊಂಡ್ಬಿಟ್ರೆ ಸರ್ ಸರ್ ಬಿಟ್ರೆ ನಮ್ಮ ಅದ ನಮ್ಮ ಮೇಲಾಧಿಕಾರಿ ಈ ಕುರಿತು ಅವ್ರ ಜೋಡಿ ಚರ್ಚೆ ಮಾಡ್ತಾರೆ. ಅಲ್ಲಲ್ಲ ನಮ್ಮ ಮುಖ್ಯಾಧಿಕಾರಿ ವಿಷಯವನ್ನು ಕರ್ತೀವಿ ಸರ್. ಮಾತಾಡ್ತೀವಿ ಬರ್ತಾರೆ ಸರ್ ಮಧ್ಯಾಹ್ನ ಅದು ಏನು ಈ ಸಮಸ್ಯೆ ಅಂದ್ರೆ ಹಿಂದೆ ಮೀಟರ್ ಬಿಲ್ ಹರಾಕತ್ತಿದ್ರ ಅದು ಸಾಕಷ್ಟು ಜನರಿಗೆ ತೊಂದರೆ ಆತಿ. ಆಮ್ಯಾಗ ನಾವು ಎಲ್ಲರೂ ಪುರಸಭೆಗೆ ಹೋಗಿ ಸದಸ್ಯರ ನೇತೃತ್ವ ಮುಂಚೆ ಕೂಡಿಗೆ ವಕೀಲರನ್ನವ್ರು ಇದ್ರು, ಅವ್ರ ನೇತೃತ್ವ ಸಾರ್ವಜನಿಕರು ಹೋಗಿ ಮುತ್ತಿಗೆ ಹಾಕಿವು. ಮತ್ತು ಲಕ್ಷ್ಮೀ ಕಡ್ಕೊಳ್ಳ ನಮ್ಮ ಅಧ್ಯಕ್ಷರಿದ್ರ ಅವರು ಎಲ್ಲ ಆಫೀಸರ್ ಕರೆಸ ತಕ್ಷಣ ಇಲ್ಲ ನಾವೇನೇನು ಮೀಟರ್ ಬಿಲ್ ಹರಿಯಂಗಿಲ್ಲ 80 ರೂಪಾಯಿ ಇದನ್ನ ಮಾಡಿದ್ದು ಆಶ್ವಾಸನೆ ಕೊಟ್ಟರು. ಆ ಪ್ರಕಾರ ಅವರು ಏನು ಪುರಸಭೆ ಸದಸ್ಯರಲ್ಲ ಅವ್ರ ಅಧ್ಯಕ್ಷ ಮೀಟಿಂಗ್ ಕರೆದ 80 ರೂಪಾಯಿ ಮಾಡಿರ ಅವ್ರಿಗೆ ಧನ್ಯವಾದ ಹೇಳ್ಬೇಕು ನಾವು ಕರೆ ಹೇಳ್ಬೇಕಂದ್ರ. ಆಮೇಲೆ ಇವ್ರು ಆಡಳಿತ ಹೋಗಿ ಪುರಸಭೆ ಸದಸ್ಯರದ ಹೋಗಿಂದ ಎಷ್ಟು ತಿಂಗಳ ಹೋಗಿ 2 ತಿಂಗಳ ಆಗಿ ಹೋಗುತ್ತೆ. ಈಗ ಏನ್ ಮಾಡ್ಯಾರ ಮೀಟರ್ ಬಿಲ್ ಹರಿಯಾಕತ್ತಾರ ಅವೈಜ್ಞಾನಿಕವಾಗಿ. ಹೆಂಗಂದ್ರೆ ಈಗ ಒಬ್ಬರಿಗೆ 500 ಬಂದಾವ, ಒಬ್ಬರಿಗೆ 1300 ಬಂದಾವ, ಈ ತರ ಬಂದಾವ. ಮುಂದೆ ನಿಮಗೆ ಯಾರು ಹೇಳ್ಯಾರಪ್ಪ ಅಂತಂದ್ರ ಇಲ್ಲ ಸದಸ್ಯರು ಇದು ಇಲ್ಲ ಅವ್ರ ಅವಧಿ ಮುಗೀತಿ ಅದನ್ನು ಮಾತು ಅನ್ನಬಾರ್ದ ಅಂದಾರಂತೆ, ಈ ತರ ಅಂದಾರ. ಅದಕ್ಕೆ ನಾವು ನಿನ್ನೆ ಮೀಟರ್ ಬಿಲ್ ತಗೊಂಡಿಲ್ಲ ನಮ್ಮ ಪೇಟೆಗೆ. ಇಲ್ಲ ನಾಳೆ ಬರ್ತೀವಿ ಅಂದ್ರ ಆ ಪ್ರಕಾರ ಬಂದಾರ, ಆಫೀಸರ್ ಬರ್ತಾರ, ಇವ್ರು ಬರ್ಲಿಲ್ಲ ಅಧಿಕಾರಿಗಳು. ಅದಕ್ಕೆ ನಾವೇನಂದಿವು, ಈಗ ನೀವು ಬಂದಿರಿ ನಮಗ
ಇದನ್ನ 80 ರೂಪಾಯಿ ಇದ್ದದ್ದು ಮೇಲಿನ ಅಧಿಕಾರಿಗಳು ಇರ್ತಾರೆ. ಇದ್ರ ಮೇಲಿನ ಅಧಿಕಾರಿ ಪುರಸಭೆ ಚೀಫ್ ಆಫೀಸರ್, ಮುಂದೆ ಜಿಲ್ಲಾ ಮಟ್ಟಕ್ಕೆ DC ಹಿಂಗೆ ಬರ್ತಾರ. ಏನು MLA ಮಾಡೋರು ಯಾರು ಮಾಡ್ಯಾರ ಅನ್ನೋದು ನಮಗೆ ಹೇಳ್ಬೇಕು. ಅದಕ್ಕೆ ಇನ್ನೂ ಎಷ್ಟೋ ಮೀಟ್ರ್ ಕುಂದ್ರಿಸಿಲ್ಲ ಭಾಳ, ಅದಕ್ಕೆ ಮೀಟ್ರ್ ಕುಂದ್ರಿಸ್ರಿ. ಮತ್ತು ಮುಂದಾದ್ರೂ ಮೀಟ್ರ್ ಬಿಲ್ಲ ತೊಂದರೆ ಐತಾರೆ ಕರೆ ಹೇಳ್ಬೇಕಂದ್ರೆ. ಮತ್ತು ಪೋಲ್ ಮಾಡ್ತಾರ ಅಂತಾರೆ, ನಿಜವಾಗ್ಲೂ ಯಾರು ಪೋಲ್ ಮಾಡೋದಿಲ್ಲ ನೀರು ನಾವು ನೋಡ್ತೀವಿ. ಅದಕ್ಕೆ ಏನೈತಿ 80 ರೂಪಾಯಿ ಇದ್ದದನ್ನ ನಾವು ಮುಂದುವರ್ಸಿ ಹೋಗ್ಬೇಕು. ಮತ್ತು ಈಗ ಏನ ಹೇಳಿದಾರಲ್ಲ, ಯಾರು ಇದನ್ನ ಹರಿಯಾಗಿ ಕೇಳ್ತಾರೆ. ಮುಂದೆ ಒಬ್ಬರು ಮೇಡಮ್ ಅವ್ರು ಹೇಳ್ಯಾರ, ಇಲ್ಲ ಬಜೆಟ್ ಕೊಟ್ಟರೆ ಮಾರ್ಚ್ ಎಂಟಿಗೆ ನಮ್ಮ ಟಾರ್ಗೆಟ್ ಕೊಟ್ಟಾರ ಅಂದ್ರೆ. ಟಾರ್ಗೆಟ್ ಕೊಟ್ಟಾರ ಅಂದ್ರೆ ತಾವು ಮಾಡೋದಂಗೆ ಆಕೈತಿ ನನ್ನ ವಿಚಾರ. ಅದಕ್ಕೆ ಅದನ್ನೆಲ್ಲ ಏನೇ ಇರಲಿ, ಅವ್ರು ಏನು ಮ್ಯಾಗ್ನಾರ್ ಕೊಟ್ಟಿರ್ತಾರ ಮಾಡ್ತಾರ. ಅದಕ್ಕೆ ಇನ್ನೇನಾದ್ರು 80 ರೂಪಾಯಿ ಪದ್ಧತಿ ಮಾಡಂತವ್ರು ಅಲ್ಲೇ ನಾವು ಕೇಳ್ಕೊಂತೀವಿ. ಅವ್ರು ಉತ್ತರ ಕೊಡ್ಬೇಕು ಯಾರು ಮಾಡ್ಯಾರ ಹೇಳ ನಾ ಮಾತು ಹೇಳ್ರಿ. ನಾವಂತೂ ನೋಡು ಮಾಡ್ಕೊಡ್ರ ಕೇಳಕತ್ತೀವಿ. ಮಾಡ್ಕೊಡ್ಲಿಕ್ಕಂದ್ರೆ ಅಟ್ರು ಸಾರ್ವಜನಿಕ ಮೀಟಿಂಗ್ ಕರಿತೀವಿ. ಮೀಟಿಂಗ್ ಕರೆದ್ರೆ ನಿರ್ಧಾರ ತಗೊಂಡು ಉಗ್ರ ಹೋರಾಟ ಮಾಡಿ ನಾವು ಮುನ್ಸಿಪಾಲ್ಟಿ ಮುತ್ತಿಗೆ ಎಲ್ಲ ನೇಕಾರ ಪೀಠೆ ಗುರು ಹಿರಿಯರಿಗೂ ಹಾಗೂ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತ ನೀವು ಏನಪ್ಪಾ ಅಂತಂದ್ರೆ ನಮ್ಮ ಪುರಸಭೆಯ ಒಂದು ವಾಟರ್ ನೀರು ಬಿಲ್ ಕೊಡೋರ ಬಗ್ಗೆ ಒಂದು ಸ್ವಲ್ಪ ತಕರಾರು ಮಾಡಿದ್ದೇನೆ. ಇಲ್ಲಿ ನಾವು ಒಂದು ಏನು ಹೇಳ್ಬೇಕಪ್ಪ ಅಂದ್ರೆ, ನಮ್ಮ ಮುಖ್ಯಾಧಿಕಾರಿಗಳು ಚರ್ಚೆ ಮಾಡೀನಿ. ಯಾವುದೇ ಒಂದು ಸರ್ಕಾರಿ ಸುತ್ತೋಲೆ ಪ್ರಕಾರ ನಾವು ಒಂದು ವಸೂಲಿ ಮಾಡ್ತಿರ್ತೀವಿ, ಹಂಗೆ ಯಾವುದೂ ಮಾಡ್ತಿರ್ತಿಲ್ಲ. ಅದನ್ನೇನೈತಿಲ್ಲ ಸಾಹೇಬರು ನಮ್ಮ ಮುಖ್ಯಾಧಿಕಾರಿಗಳು ಚರ್ಚಿಸಿ ನಾವು ಅದನ್ನ ಸರಿ ಮಾಡಕ್ಕೆ ಇದು ಮಾಡಕ್ಕೆ ಹೇಳಿದಾರೆ. ಅದಕ್ಕೆ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಬರ್ತಾರೆ ಸಾಹೇಬರು. ಬಂದ ಕೂಡ ಅವ್ರ ಜೋಡಿ ಸ್ವಲ್ಪ ಚರ್ಚೆ ಮಾಡಿ ಅದೇನೈತಿಲ್ಲ ಸರಿ ಮಾಡೋಣ ಅಂತೇಳಿ. ಹೌದು, ಇಲ್ಲ ಇದು ಮೀರ್ ಅಂತ ಇರೋದು ಸರ್. ಯಾವುದೇ ಟರಾವ್ ಆದ್ರೂ ಈಗ ಮಾಡಿರ್ತೀರ ಒಟ್ಟು ಸರ್. ಟರಾವನ್ನ ಅದ ಸಾಹೇಬ್ರ ಜೋಡಿ ಚರ್ಚೆ ಮಾಡ್ತಿರ್ತಾರೆ. ಸಾಹೇಬ್ರು ಬಂದು ಈಗ ಚರ್ಚೆ ಮಾಡ್ತೀನಿ ಅಂತ ಹೇಳಿದಾರೆ ಸರ್. ಮಾಡೋದು ಏನೈತಿಲ್ಲ ಸರ್ಕಾರಿ ಗೌರ್ಮೆಂಟ್ ಇದೆ ಅಂತ ಸುತ್ತೋಲೆ ಪ್ರಕಾರ ನಾವು ಇದು ಮಾಡೋದಿಲ್ಲ, ಆ ಪ್ರಕಾರ ಮಾಡೋದ್ರಿಂದ ವ್ಯವಸ್ಥೆ ಸಾಹೇಬ್ರು ಮಾತಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಒಬ್ಬರು ಸಾಹೇಬ್ರು ನನಗೆ ಒಂದು ಸೂಚನೆ ಕೊಟ್ಟಪ್ಪ, ಹಿರಿಯರಿಗೆ ಹೇಳಿ ಬಂದ್ ಕೆಸಿದ ಮಾತಾಡಕ್ಕೆ ಸರಿ ಮಾಡೋದು ಅಂತ ಹೇಳಿದಾರೆ ಸರ್. ಅದಕ್ಕೆ ಈಗ ನಮ್ಮ ಏನೈತಿಲ್ಲ ಇದು ಮಾಡಕ್ ಬರ್ತದೆ ಸರ್, ಸರಿ ಮಾಡಕ್ ಬರ್ತದೆ. ಅನಂತರ ಒಬ್ಬೊಬ್ರು ಸಾರ್ವಜನಿಕರ ಹೆಚ್ಚು ಬಿಲ್ ಬಂದಾವ, 2,000 ಬಂದಾವ, 3,000 ಅವು ಟೆಕ್ನಿಕಲ್ ಇಶ್ಯೂ ಇದ್ದು ಏನೈತಿಲ್ಲ ಸರಿ ಮಾಡೋದು, ಅದೇ ನೋಡ್ಕೊಂಡು ಇದು. ತಾವು ದುಡ್ಡಿಗೆ ಎಷ್ಟೋ ಇರಲಿ ಏನೋ ಇರಲಿ, ತಮ್ಮ ಆಫೀಸಿಗೆ ಏನು ಅನ್ಯಾಯ ಮಾಡಿಲ್ಲ. ತಮ್ಮ ಇದ್ದದ್ರಾಗ ಬಂದು ನಿಮಗೆ ತುಂಬ ಹೋಗ್ತಾರೆ. ಇನ್ನೂ ತಮ್ಮ ಮನೆಗೆ ಏನಾದರೂ ಕೊರತೆ ಮಾಡ್ಕೋತಾರೆ. ಆದ್ರೆ ಅವ್ರ ನೀರಿನ ಬಿಲ್ ಆಯ್ತು, ಕರೆಂಟ್ ಬಿಲ್ ಆಯ್ತು, ಕಂಪಲ್ಸರಿ ತುಂಬ್ತಾರೆ. ಯಾರು ಪೆಂಡಿಂಗ್ ಇಡಂಗಿಲ್ಲ. ಅದಕ್ಕೆ ಇದು ಏನಾಗತೈತಿ, ಜನಸಾಮಾನ್ಯರಿಗೆ ತೊಂದರೆ ಆಗತೈತ್ರಿ. ಇದ್ದವ್ರಿಗೆ ಏನು ತೊಂದರೆ ಆಗತ್ತಿಲ್ಲ, ಇಲ್ಲಾರ್ಲಾರ್ದವ್ರಿಗೆ ತೊಂದರೆ ಆಗತೈತಿ. ಅದಕ್ಕೆ ದಯವಿಟ್ಟು ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ಇನ್ನೊಂದು ಏನಂದ್ರೆ, ನಿಮಗೆ ಏನಾದರೂ ಅಧಿಕೃತ ಮಾಹಿತಿ ಬಂದಿತ್ತಂದ್ರೆ, ಏನಾದರೂ ಒಂದು ಠರಾವ್ ಇತ್ತಂದ್ರೆ, ಇಲ್ಲ ನಮ್ಗೆ ಹಿಂಗೆ ಮೇಲಿನ ಅಧಿಕಾರಿಗಳು ನೀವು ಹಿಂಗೆ ತುಂಬಿಸ್ಕೋರಿ, ಹಿಂಗೆ ಮೆಟ್ರಿ ಬಿಲ್ ಹರೀರಿ, ಮತ್ತು ಅದು ಹೆಚ್ಚಿಗೆ ಮಾಡ್ರಿ ಅಂತ ಏನಾದರೂ ಹೇಳಿದ್ರಂದ್ರೆ ಅದನ್ನು ಅವ್ರಿಗೆ ತೋರಿಸ್ಬಿಟ್ರಿ. ಅದಕ್ಕೆ ಅವ್ರು ಒಪ್ಕೊಂತಾರೆ. ಇಲ್ಲ ಅಂತಂದ್ರೆ ಈಗ ಹೇಳಿದ್ರು, ಈಗ ನಮ್ಮ ನಾಗರಾಜ್ ಕಟ್ಟಿಮನಿಯವ್ರು ಹೇಳಿದ್ರು, ಎಲ್ಲ ಇವರು ನಮ್ಮ ಅಧ್ಯಕ್ಷರು ಹೇಳಿದ್ರು, ಎಲ್ಲರೂ ಹೇಳಿದ್ರು ಠರಾವ್ ಮಾಡಿದ್ದೇ ಐತದ. ಆ ಠರಾವಿಗೆ ವಿರುದ್ಧವಾಗಿ ನೀವು ಮಾಡಿದ್ರಂದ್ರೆ ಮುಂದಿನ ದಿನಮಾನದೊಳಗೆ ಮತ್ತೆಲ್ಲರೂ ಉಗ್ರ ಹೋರಾಟಕ್ಕೆ ಹಿಡಿತಾರೆ. ಅದಕ್ಕೆ ನೀವು ನಮಗೆ ಅನುಕೂಲ ಮಾಡಿಕೊಡ್ಬೇಡ್ರಿ ದಯವಿಟ್ಟು. ಇವತ್ತು ನಿಮಗೆ ನಾವು ಹೇಳತ್ತೀವಿ, ಇವತ್ತು ಮೇಲಿನ ಅಧಿಕಾರಿಗಳು ಬಂದ್ರೆ ಭಾಳ ಚಲೋ ಇತ್ತು. ಯಾಕಂದ್ರೆ ನೀವು ಹೋಗಿ ಅವ್ರಿಗೆ ಹೇಳ್ಬೇಕು, ಅವರು ನಿಮಗೆ ಹೇಳ್ಬೇಕು, ನೀವು ನಮಗೆ ಹೇಳ್ಬೇಕು. ಇದೆಲ್ಲ ಸಮಸ್ಯೆ ಆಕಿತ್ತು. ಅದಕ್ಕೆ ಅವರ ಬಂದಿದ್ರಂದ್ರೆ ಇಲ್ಲಿ ಎಲ್ಲರೂ ಇದ್ದವರು ಒಂದು 10 ಪ್ರಶ್ನೆ ಕೇಳ್ತಿದ್ರು, ಅದಕ್ಕೂ ನಮಗೆ ಸಮಂಜಸವಾದಂಥ ಉತ್ತರ ಸಿಕ್ತಿತ್ತು. ಅದಕ್ಕೆ ದಯವಿಟ್ಟು ಬಡವ್ರ ರೊಟ್ಟಿ ಮೇಲೆ ಹೊಡೆಯುವಂಥ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸಹಕಾರ ನಮಗೆ ಬೇಕಾ, ನಮ್ಮದು ನಿಮಗೆ ಬೇಕು, ಎಲ್ಲರೂ ಒಬ್ರಿಗೊಬ್ರು ಬೇಕು. ಇವತ್ತು ನಾವು ನಿಮಗೆ ಅಂದ ಕಳಿಸಿದ್ರು ಏನೂ ಅರ್ಥ ಇಲ್ಲ. ನಾಳೆ ನಾವು ನಿಮ್ಮ ಕಡೆ ಬರ್ಬೇಕು, ನೀವು ನಮ್ಮ ಕಡೆ ಬರ್ಬೇಕು. ಇದೇನು ಬಿಡ್ಲಾರ್ದಂಥ ಸಂಬಂಧ ಅಲ್ಲ. ಅದಕ್ಕೆ ದಯವಿಟ್ಟು ಅದು ಏನಿದ್ರು ಅಧಿಕೃತ ಮಾಹಿತಿ ನಮಗೆ ಕೊಡ್ರಿ. ಮತ್ತು ಏನಾದರೂ ಠರಾವ್ ನಿಮ್ಗೆ ಹೆಚ್ಚಿಗೆ ಮಾಡಂತ ಹೇಳಿದ್ರು ಅದನ್ನು ನಮಗೆ ತೋರಿಸ್ರಿ. ಮತ್ತು ಇವು ಯಾವ ಇಲ್ಲ ಅಂತಂದ್ರೆ, ಈಗ ಯಾರು ನಾವು ನೀರಿನ ಬಿಲ್ ತುಂಬಂಗಿಲ್ಲ, ಮತ್ತು ತುಂಬಿಲ್ಲ ಅಂತಂದ್ರೆ ನೀವು ಯಾರೋ ಬಂದು ಅದನ್ನ ನಳದ ಎಲ್ಲ ಬಂದ್ ಮಾಡೋಂಗಿಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ನೀರು ಬೇಕು, ನೀರಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅದಕ್ಕೆ ದಯವಿಟ್ಟು ಬಡವ್ರ ರೊಟ್ಟಿ ಮೇಲೆ ಹೊಡಿಬೇಡ್ರಿ. ಇದಕ್ಕೆ ನೀವು ಸ್ಪಂದನೆ ಮಾಡಿ ನಿಮ್ಗೆ ಏನಿದ್ದು ಕಾನೂನು ಪ್ರಕಾರ ತಿಳಿಸ್ರಿ. ಮಾರ್ಚ್ ಎಂಡ್ ಅಂದ್ರೆ ನಮ್ಗೆ ಟಾರ್ಗೆಟ್ ಐತಿ. ನಿಮ್ಮ ಟಾರ್ಗೆಟ್ ಪ್ರಕಾರ ನಮ್ಮ ನೇಕಾರ ಸಮಾಜ ಎಲ್ಲ 7 ಪೇಟೆ ಏನಾರ ನಿಮ್ಗೆ ಏನಾರ ನೀರಿನ ಟ್ಯಾಕ್ಸ್ ಆಯ್ತು, ಮನಿ ಬಿಲ್ ಹಾಕ್ಸು ಏನಾರ ಬಾಕಿ ಐತ್ರಿ. ಮತ್ತೆ ಯಾವ ಥರ ಟಾರ್ಗೆಟ್ ಸರ್ ನಿಮ್ಮದು? ನೀರಿನ ಬಿಲ್ ಮೇಲೆ ಟಾರ್ಗೆಟಾ? ನಿಂದ್ರಿ ಸರ ಆಗಲ್ರಿ, ಟಾರ್ಗೆಟ್ ಮಾಡ್ರಿ. ನಾವು ಯಾವ ಥರ ಮಾಡ್ಬೇಕು, ಇದಕ್ಕಿಂತ ಟರಾವ್ ಹೆಂಗೈತೆ ಆ ಪ್ರಕಾರ ಟಾರ್ಗೆಟ್ ಮಾಡ್ಬೇಕು. ಟರಾವ್ ಬಿಟ್ಟು ಏನಾರ ಮಾಡಂತ ಹೇಳ್ಯಾರ ನಿಮ್ಮ ಟಾರ್ಗೆಟ್ ಮೇಗಿನ ಅಧಿಕಾರಿಗಳು?
ಮ್ಯಾಗಿನ ಅಧಿಕಾರಿಗಳು ನಿಮ್ ಟಾರ್ಗೆಟ್ ಬಿಟ್ಟು ಮಾಡ್ರಪ್ಪ. ಏನ ಜನರು ಹೆಂಗಿರೋರು ಬಡವರು ಏನೋ ದುರ್ಗೊಂತಿನವ್ರು ಅವ್ರು ಹಿಂಡ್ರಪ್ಪ ಅಂದಾರ ನಿಮ್ಗೆ. ಇನ್ನು ಕಲೆಕ್ಟ್ ಮಾಡಲಿ ಟಾರ್ಗೆಟ್ ಕೊಡ್ತಾರ ಸರ. ತಿಂಗಳ ಎಷ್ಟು ಆಗೈತೆ ನೀರಿನ ಬಿಲ್ ವರ್ಷಕ್ಕೆ? 1,35,00,000 75 ಲಕ್ಷ ನೀರಿನ ಬಿಲ್ಲು, 80 ಲಕ್ಷ ರೂಪಾಯಿ ನೀರಿನ ಬಿಲ್ಲು. ಆಮೇಲೆ ಇದ್ರಿ ಮನಿ ಟ್ಯಾಕ್ಸ್ ಎಷ್ಟಿದ್ರಿ? 2,20,00,000. 2 ಕೋಟಿ ಚಿಲ್ಲರೆ ಐತೆ. ನಾವು ವರ್ಷಕ್ಕೊಮ್ಮೆ ಬಜೆಟ್ ಮಾಡ್ತೀವಿ ಸರ್. ನೀರಿನ ಬಿಲ್ 80 ಲಕ್ಷ ರೂಪಾಯಿ. 80 ರೂಪಾಯಿದಾಗ ನೀರಿನ ಬಿಲ್ ಬಜೆಟ್ನಾಗ 80 ಲಕ್ಷ ಐತಿ. ನೀನ್ ನೀರಿನ ಟ್ಯಾಕ್ಸ್ ಐತಲ್ಲ ಈಗ ಮೀಟರ್ ಚಾರ್ಜ್, ರೀಡಿಂಗ್ ಚಾರ್ಜ್ ಮಾಡಿದಾಗ 80 ಲಕ್ಷ ರೂಪಾಯಿ ಐತಿ. ಅದ್ಯಾಕೆ ಜಾಸ್ತಿ ಆಗಿಲ್ಲ ಹಂಗ ಸರ? ನೀವು ಬಜೆಟ್ ಮಾಡ್ರಿ. ಈಗ ಬಜೆಟ್ನಾಗ ಏನಂತ ಅದ ಪ್ರಕಾರನು ಮಾಡ್ಬೇಕಲ್ಲ. ಬಜೆಟ್ನಾಗ 80 ಲಕ್ಷ ರೂಪಾಯಿ ಐತಿ ನೀರಿನ ಬಿಲ್. ಏನ್ರಿ ಇದು 5 ವರ್ಷ ನಾವು ಹೆಂಗಿದೆ ಅಷ್ಟೇ ವರ್ಷ ಸಿಗ್ಲಮ್ಮ 5 ವರ್ಷನು ಬಜೆಟ್ನಾಗ 80 ಲಕ್ಷ ರೂಪಾಯಿ ಐತಿ. ಮತ್ತೆ ನೀವು ನೀರಿನ ಟ್ಯಾಕ್ಸ್ ಬಿಲ್ ಯಾರತ್ತಿರಲ್ಲ, ಈಗ ಮೀಟರ್ ಬಿಲ್ ಜಾಸ್ತಿ ಅದಕ್ಕೆ ಆಗಿಲ್ಲ. ಅದು 80 ಲಕ್ಷ ಮ್ಯಾಗ ಆಗ್ಬೇಕಲ್ಲ. ನೀವು ಅಧ್ಯಕ್ಷರ ಒಂದ್ಸಲ ಸರ್ಕಾರ ಆದೇಶ ಮ್ಯಾಗ ಸರ ಮ್ಯಾಗ ಮುಖ್ಯಮಂತ್ರಿ ಮಾಡ್ತಾರಲ್ಲ ರಾಜ್ಯ ಸರ್ಕಾರ ಬಜೆಟ್ನ್ಯಾಗ, ಆ ಬಜೆಟ್ ಪ್ರಕಾರ ಮಾಡ್ತಾರ. ಬಜೆಟ್ ಬಿಟ್ಟು ಮಾಡ್ತಾರ. ಮತ್ ಪೂರ್ಸಭೆಯಲ್ಲಿ ನಿಮ್ ಬಜೆಟ್ ಬಿಟ್ಟು ಮಾಡತ್ತಿರಲ್ಲ. ಇದನ್ನು ಮೇಲಿನ ಅಧಿಕಾರಿ ಹೇಳ್ರಿ ಮಾಡಂತೇಳಿ ಸರ. ನಮ್ಗೂ ನೋಡ್ರಿ ಸರ್ ಒಂದ್ ಮಾಡಿ ಸರ ಹಂಗಿಲ್ ಬಿಡ್ರಿ ಸರ್. ಅದ್ ಬಿಡ್ರಿ ಅಧ್ಯಕ್ಷರ, ಅದ್ ಬಿಡ್ರಿ. ನಮ್ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ ಸರ, ನಮ್ಗ್ ಗೊತ್ತಿಲ್ಲ. ಒಂದ ಆದೇಶ 27 ವಾರ್ಡ್ನ್ಯಾಗ ಮೀಟರ್ ಕುಂದ್ರಸ್ರಿ, ಮೀಟರ್ ಚಾರ್ಜ್ ಇರ್ರಿ. ನಿಮ್ಗೆ 2011 ಆಕ್ಟ್ ಪ್ರಕಾರ ನೀವು ನಮ್ಗೆ ಏನ್ ತೋರಿಸಿರಲ್ಲ, ನಾವು ಒಪ್ಕೋತೇವಿ. 27 ವಾರ್ಡ್ನ್ಯಾಗ ಕುಂದ್ರಸ್ರಿ ಮೀಟರ್ ಚಾರ್ಜ್ ಇಡ್ರಿ. ಇಲ್ಲಕಂದ್ರೆ ಮಿನಿಮಮ್ ಚಾರ್ಜ್ 80 ರೂಪಾಯಿ ಅಂತ ಹೇಳ್ತೀವಿ ನಾವು. ಇದ್ರ ಮ್ಯಾಗ ಏನಾರ ನೆಕ್ಸ್ಟ್ ತಿಂಗಳು ಏನಾರ ಬಂತಂದ್ರ ಉಗ್ರ ಹೋರಾಟ ಮಾಡ್ತೀವಿ. ಈಗ ನಾವೇನೈತಲ್ಲ ಸಾರ್ವಜನಿಕರ ಪರವಾಗಿ ನಾವು ಬಂದೇವಿ. ಈಗ ನಾವು ಸಾರ್ವಜನಿಕರ, ನಾವು ಸದಸ್ಯರಲ್ಲ, ಸಾರ್ವಜನಿಕರ ಪರವಾಗಿ ಮಾಡ್ತೇವಿ ನಾವು. ದಯವಿಟ್ಟು ನಿಮ್ಗೆ ಹೇಳ್ತೇವಿ, ಪುರಸಭೆಗೆ ಹೇಳ್ತೇವಿ, ಅಧಿಕಾರಿಗಳು ಹೇಳ್ತೇವಿ. ನಿಮ್ ಹೇಗಿನ ಅಧಿಕಾರಿ ಯಾರಂತ ನಮ್ಗೆ ತಿಳಿಸ್ಬೇಕೀಗ. ತಿಳಿಸಲಾರ್ದ ನಾವು ಬಿಡುದಿಲ್ಲ. ಮೀಡಿಯಾದಾಗ ನಾವು ಹೇಳ್ಬೇಕು, ಈ ಅಧಿಕಾರ ಮಾಡಂತ ಹೇಳ್ಬೇಕು. ನಾವು ಅಧಿಕಾರನ ಎಲ್ಲಿ ಕೇಳ್ಬೇಕು? MLA ಅವ್ರಿಗೆ ಕೇಳ್ತೇವು. MLA ಮ್ಯಾಗದ ಅವ್ರಿಗೆ ಕೇಳ್ತೇವಿ. MLA ಅವ್ರಿಗೆ ದಿಗ್ಗತ್ ತೊಗೊಂಬಂದಾರೋ ಚೀಫ್ ಆಫೀಸರ್ನ, ಸದಸ್ಯರನ್ನ ಸರಾವ್ ಮಾಡೋದ್ ಬಿಟ್ಟ ಅವ್ರು ಹೇಳಿದ ಮ್ಯಾಗ ಮತ್ತೆ ಸಿಬ್ಬಂದಿ ಬರ್ತಾರೆ. ನಿಮ್ ಸಿಬ್ಬಂದಿ ಮನೆಗೆ ಏನಪ್ಪಾ ಸದಸ್ಯರ ಮನೆ ಮೆಂಬರ್ ಹೇಳ್ಯಾರಂತ ಸರಾವ್ ಮಾಡ್ಯಾರಂತ, ನಿಮ್ ಮೆಂಬರ್ ಮಾಜಿ ಯಾರು ಮುಗಿತಲ್ರ ಅಂತ ಸರ್. ಅದೆಲ್ಲ ಬೇಡ್ರಿ. ನಿಮ್ಗೆ ಯಾರು ಹೇಳ್ಯಾರ ಮೇಲ್ ಅಧಿಕಾರಿ ಹೇಳ್ರಿ, ಮೀಡಿಯಾದಾದ್ರೆ ಹೇಳ್ರಿ, ಸಾರ್ವಜನಿಕರು ಹೇಳ್ರಿ. ನಾವು ನಿಮ್ಗೆ ಮೇಲ್ ಅಧಿಕಾರ ನಾವು ಹೆಂಗ್ ಉತ್ತರ ಕೊಡ್ತೀವಿ, ಏನು ಮನವಿ ಕೊಡ್ಬೇಕು ಗೊತ್ತೈತೆ ನಮ್ಗೆ. ನೀವು ಹೇಳ್ರಿ ಸರ್. ಮೇಲ್ ಅಧಿಕಾರದಲ್ಲ ಅವ್ರ ಹೆಸರು ಹೇಳ್ಬಿಟ್ಟು ನಾವು ಹೇಳ್ತೀವಿ, ನಾವು ಕೇಳ್ತೇವ್ರನ್ನ ಹೋಗಿ. ಸ್ವಲ್ಪ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೂಡಿ ಜನರಲ್ ಬಾಡಿ ಮೀಟಿಂಗ್ನಾಗ ಸರಾವ್ ಮಾಡಿದ್ರಿ. ನಿಮ್ಮ ಮುಖಾಂತರ ನೀವು ಬಂದಿದ್ರಿ, ಎಲ್ಲ ಮೀಡಿಯಾದವ್ರು ಬಂದಿದ್ರಿ, ಎಲ್ಲ ಸಾರ್ವಜನಿಕರು ಬಂದಿದ್ರಿ, ಜನರಲ್ ಬಾಡಿ. ಆ ಪ್ರಕಾರ ನಾವು ಠರಾವ್ ಮಾಡಿ ನಾವು ಅವರಿಗೆ ಚೀಫ್ ಆಫೀಸರಿಗೆ ಮತ್ತೆ ಅಧಿಕಾರಿಗೆ ಹೇಳಿದ್ವಿ. ಏನಂತ ಹೇಳಿದ್ವಿ, ನಿಮ್ದು ಆಕ್ಟ್ ಪ್ರಕಾರ 2011 ಆಕ್ಟ್ ಪ್ರಕಾರ ನೀವು ನೀರಿನ ಬಿಲ್ ಅನ್ನು ಮೀಟರ್ ಮ್ಯಾಗ ಹರಿ ಅಂತೀವಿ. ಒಪ್ಕೋತೇವೆ, ನಿಮ್ ಕಾನೂನುಬದ್ಧ ನಾವು ಓಕೆ ಅಂತೇವೆ, ಒಪ್ಕೋತೇವೆ. ಆ ಪ್ರಕಾರ ನಾವು ಹರಿರಿ. ಎಲ್ಲಾ ವಾರ್ಡ್ 27 ವಾರ್ಡ್ನ್ಯಾಗ ಮೀಟರ್ ಕುಂದ್ರಿಸಿ ಮೀಟರ್ ಚಾರ್ಜ್ ಹರಿ ಅಂತ ಹೇಳಿದ್ರು. ಆ ಪ್ರಕಾರ ಎಲ್ಲ ಸದಸ್ಯರು ಕೂಡಿ ಮೀಟರ್ ಕುಂದ್ರಿಸಿ ಮ್ಯಾಗ ನೀವು ಚಾರ್ಜ್ ಹರಿಬೇಕು, ಮಿನಿಮಮ್ ಚಾರ್ಜ್ ಹರಿಬೇಕು ಅಂತ ಠರಾವ್ ಮಾಡಿ ಕಳ್ಸಿಸ್ತಾರೆ. ಅದನ್ನ ಈಗ ನಾವು ತಳಗಿದ 2 ತಿಂಗಳು ಆಯ್ತು. 2 ತಿಂಗಳು ಬಿಲ್ ಹರಿದಿಲ್ರಿ ಈಗ ಅವರು. ಈಗ 3ನೇ ತಿಂಗಳ ಬಿಲ್ ಬಂದ್ರೆ ಹೇಳ್ತಾರು ಮೀಟರ್ ಚಾರ್ಜ್ 400, ಒಬ್ರಿಗೆ 500, ಒಬ್ರು 600, 800 ಹೇಳ್ತಾರೆ. ಅದಕ್ಕೆ ಅಧಿಕಾರಿಗಳು ಕರೆಸಿ ಕೇಳತ್ತೇವೆ ಸರ್. ಅವ್ರಿಗೆ ಈಗ ನಮಗ ಏನ್ ಠರಾವ್ ಮಾಡ್ಯವಲ್ಲ, ನಿಮ್ಗೆ ಯಾರು ಮಾಡ್ಯಾರ ಅಂತ ಅವ್ರಿಗೆ ಹೇಳೋಣ ಸರ್. ಅವ್ರು ಪ್ರಶ್ನೆ ಕೊಡ್ಬೇಕು ಸರ್. ಮುಂದಿನ ನಡೆಯನ್ನು ಸಾರ್ವಜನಿಕರು ಕೂಡಿ ನಾವು ಕೂಡಿ ಎಲ್ಲಾರು ಕೂಡಿ ಅದನ್ನ ಮುನ್ಸಿಪಾಲಿಟಿ ಹೋಗಿ ಅಲ್ಲೇ ಉತ್ತರ ಸಾರ್ವಜನಿಕರು ಉಗ್ರ ಹೋರಾಟ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ಅಲ್ಲೇ ಮುತ್ತಿಗೆ ಹಾಕ್ತೇವೆ, ಮುನ್ಸಿಪಾಲಿಟಿ ಮುತ್ತಿಗೆ. ಯಾವ ಆದೇಶ ಮ್ಯಾಗ ನಾವು ಠರಾವ್ ಮಾಡಿದ ಆದೇಶ ಬೇರೆ ಇವರು ಮೀಟರ್ ಯಾರ್ಯಾರಂತ ಜನ ಅದು ಮಾಡ್ತಾರೆ. ಈಗ 80 ರೂಪಾಯಿ ಸರ್, ಮಿನಿಮಮ್ 7 ವರ್ಷ ಆದ್ರೆ 80 ರೂಪಾಯಿ ಮಾಡತ್ತ. 80 ರೂಪಾಯಿ ಐತಿ ಮೀಟರ್. ಎಲ್ಲಿ ಇಲ್ಲ, ಎಲ್ಲಿ ಒಂದ್ ಕಡೆ ನೀರ್ ಬರೋದಿಲ್ಲ, ಒಂದ್ ಕಡೆ ನೀರ್ ಬರ್ತಾವ. ಹೆಚ್ಚು ಮೀಟರ್ ಚಾರ್ಜ್ ಹರಿಬೇಕಂತ ಅವ್ರ ರೂಲ್ಸ್ ಐತೆ.